ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎನ್ನುವ ವಚನವಾಣಿಯಂತೆ ಇವತ್ತಿನ ನಮ್ಮ ಅತಿಥಿಯ ಜ್ಞಾನದ ವೈಶಾಲ್ಯತೆ ಎಲ್ಲ ಪರಿಮಿತಿಯನ್ನು ಮೀರಿದೆ. ಭೂಮಿ ಮೇಲಿನ ಕುತೂಹಲಕಾರಿ ವಿಷಯಗಳೂ ಗೊತ್ತು ಇವರಿಗೆ, ಆಕಾಶ ಬಾಹ್ಯಾಕಾಶದಲ್ಲಿನ ಕೌತುಕ ಅಚ್ಚರಿಗಳು ಗೊತ್ತು. ನಮ್ಮಂತಹ ಸಾಮಾನ್ಯ ಜನರಿಗೆ, ಪ್ರಕೃತಿ ಪ್ರೇಮಿಗಳಿಗೆ ಆಕಾಶ ಭೂಮಿ ಅನ್ನೋದೇ ಒಂದು ಸುಂದರವಾದ ಅಪರೂಪದ ಕಲಾಕೃತಿ. ಅಂಥದ್ರಲ್ಲಿ ಬಾಹ್ಯಾಕಾಶದಲ್ಲಿ ಜೀವನ ಹೇಗಿರಬಹುದು, ಚಂದ್ರನ ಮಂಗಳನ ಅಂಗಳದಲ್ಲಿ ಏನೇನೆಲ್ಲ ಇದೆ, ರಕ್ಷಣಾ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ, ಹೀಗೆ ಬಹಳಷ್ಟು ಸಾಕಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾತುರದಲ್ಲಿದ್ದೀನಿ. ಬಹುಶಃ ನಾವು ಆಕಾಶವನ್ನು ನೋಡಿದಾಗ ನಮಗನ್ಸುತ್ತೆ ಖಂಡಿತ ಇದನ್ನು ಮುಟ್ಟೋದಕ್ಕೆ ಸಾಧ್ಯನಾ ಅಂತ. ಆದರೆ ಅದೆಲ್ಲವೂ ಸಾಧ್ಯವಿದೆ. ಆ ಬಾಹ್ಯಾಕಾಶದ ಒಳಗೆ ಹೋಗಿ ಹಲವು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದನ್ನು ಹಲವು ಸಾಧಕರು ತೋರಿಸಿದ್ದಾರೆ. ಆದರೆ ಅಂಥದ್ದೆಲ್ಲವೂ ಕೂಡ ವಿಚಾರಗಳು ಮಾಹಿತಿದಾಯಕವಾಗಿ ನಮಗೆ ನಿಖರವಾಗಿ ತಿಳಿಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದಂಥ ವಿಜ್ಞಾನಿಗಳು ಬೇಕು. ಆದರೆ ವಿಜ್ಞಾನಿಗಳು ಮಾತ್ರ ಇದನ್ನು ಕೊಡೋದಕ್ಕೆ ಸಾಧ್ಯನಾ? ಇಲ್ಲ. ಅದರ ಬಗ್ಗೆ ಆಸಕ್ತಿ ಇದ್ದರೆ ಎಲ್ಲವನ್ನೂ ಕೂಡ ಕೂಲಂಕಷವಾಗಿ ತಿಳ್ಕೊಂಡು ಅಧ್ಯಯನ ಮಾಡಿದಾಗ ನಾವು ಕೂಡ ಅದರ ವಿಚಾರಗಳ ವಿಶ್ಲೇಷಣೆ ಮಾಡ್ಬೋದು ಅಂತ ಹೇಳಿ ಸಾಧನೆ ಮಾಡಿದ ಸಾಧಕರು ಇವತ್ತು ನಮ್ಮ ಒಟ್ಟಿಗಿದ್ದಾರೆ. ಆದರೆ ಒಂದು ಕ್ಷೇತ್ರಕ್ಕೆ ಸೀಮಿತವಾ? ಓದಿದ್ದು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ಲು. ಆದರೆ ಆಸಕ್ತಿ ಅವರಿಗೆ ಇದ್ದಂಥ ವಿಶೇಷವಾದಂಥ ಪ್ರತಿಭೆಯಿಂದ ಅವರು ವಿವಿಧ ರೀತಿಯಲ್ಲಿ ಗುರುತಿಸ್ಕೊಳ್ತಾರೆ. ಅದು ಬಾಹ್ಯಾಕಾಶ ಇರ್ಬೋದು, ವಿಜ್ಞಾನ ಇರ್ಬೋದು, ರಾಜಕೀಯ ಇರ್ಬೋದು, ಪತ್ರಕರ್ತರಾಗಿರ್ಬೋದು, ಹೀಗೆ ಹಲವು ಮಜಲುಗಳಲ್ಲಿ ಕೆಲಸ ಮಾಡಿದ್ದಾರೆ. ಅಂದರೆ ಇಷ್ಟೆಲ್ಲ ಕೆಲಸಗಳ ಮಾಡೋದರ ಜೊತೆಗೆ ರಕ್ಷಣಾ ಇಲಾಖೆಯ ಒಡನಾಟದ ಜೊತೆಗೆ ನಮ್ಮ ಇಡೀ ದೇಶವನ್ನು ರಕ್ಷಿಸುವಂಥ ರಕ್ಷಣಾ ಇಲಾಖೆ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಇದನ್ನೂ ಕೂಡ ಅವರು ಆಸಕ್ತಿದಾಯಕವಾಗಿ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅಂಥ ಸಾಧನೆ ಮಾಡಿದಂಥ ಸಾಧಕರು ಯಾರು ಇವತ್ತು ನಮ್ಮೊಟ್ಟಿಗಿದ್ದಾರೆ, ಅವರ ಬಗ್ಗೆ ಒಂದು ಸಣ್ಣ ಪರಿಚಯ ತಿಳ್ಕೊಳ್ಬೇಕು. ಆಮೇಲೆ ಅವರೊಟ್ಟಿಗೆ ಮಾತಾಡೋಣ. ನೋಡೋಣ ಈಗ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ. ರಕ್ಷಣಾ, ಏರೋಸ್ಪೇಸ್ ಮತ್ತು ರಾಜಕೀಯ ಕ್ಷೇತ್ರದ ವಿಶ್ಲೇಷಕರಾಗಿ ಗುರುತಿಸಿಕೊಂಡಿರುವ ಉದ್ಯಮಿ, ಪತ್ರಕರ್ತ ಗಿರೀಶ್ ಲಿಂಗಣ್ಣ. ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದ ಗಿರೀಶ್ ಅವರ ತಂದೆ ದಿವಂಗತ ಡಾಕ್ಟರ್ ಲಿಂಗಣ್ಣ ಅವರು ನಿಮ್ಹಾನ್ಸ್ನಲ್ಲಿ ಪ್ರಸಿದ್ಧ ಮನೋವೈದ್ಯರಾಗಿದ್ದರು. ತಾಯಿ ಓರ್ವ ಗೃಹಿಣಿಯಾಗಿದ್ದರು. ಗಿರೀಶ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ರಾಜಾಜಿನಗರದ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ವಿವಿಎಸ್ ಸರ್ದಾರ್ ಪಟೇಲ್ ಶಾಲೆಯಲ್ಲಿ ಪೂರೈಸಿದ್ದಾರೆ. ಬಿಐಟಿ ಬೆಂಗಳೂರಿನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಗಿರೀಶ್ ಅವರು 25 ವರ್ಷಗಳ ಕಾಲ ವಿವಿಧ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಹಿರಿಯ ಕಾರ್ಯನಿರ್ವಾಹಕ ಹುದ್ದೆಗಳನ್ನು ನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಕಳೆದ 5 ವರ್ಷಗಳಿಂದ ಅವರು ಜರ್ಮನಿಯ ಅಂಗಸಂಸ್ಥೆಯಾದ ಎಡಿಡಿ ಇಂಜಿನಿಯರಿಂಗ್ ಕಾಂಪೊನೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರತದ ರಕ್ಷಣಾ ಸಂಸ್ಥೆಗಳಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಪೂರೈಸುವಲ್ಲಿ ಗಿರೀಶ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಪತ್ರಕರ್ತರಾಗಿಯೂ ಗುರುತಿಸಿಕೊಂಡಿರುವ ಗಿರೀಶ್ ಅವರು ವಿವಿಧ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ 4,000ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅಲ್ಲದೆ ಹಲವಾರು ಕನ್ನಡ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಸಾಕಷ್ಟು ವಿಶ್ಲೇಷಣಾ ಲೇಖನಗಳನ್ನು ಬರೆದಿದ್ದಾರೆ. ಗಿರೀಶ್ ಅವರ ವಿಶ್ಲೇಷಣೆಗಳು ವಿಕಿಪೀಡಿಯಾ, ಶೈಕ್ಷಣಿಕ ಸಂಶೋಧನಾ ಪ್ರಬಂಧಗಳಲ್ಲಿ ಮತ್ತು ಸರ್ಕಾರಿ ವರದಿಗಳಲ್ಲಿ ಉಲ್ಲೇಖಿತಗೊಂಡಿರುವುದು ಅವರ ಪ್ರತಿಭೆಗೆ ಹಿರಿಮೆಯ ಗರಿ ಮೂಡಿದಂತಿದೆ. ಗಿರೀಶ್ ಲಿಂಗಣ್ಣ ಅವರ ಸಾಧನೆ ಗುರುತಿಸಿದ ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹೊಸಬರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಗಿರೀಶ್ ಲಿಂಗಣ್ಣ ಅವರು ತಮಗೆ ಬಂದ ನಗದು ಬಹುಮಾನದಲ್ಲಿ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದಲ್ಲಿ ಕರ್ನಾಟಕದ ಪ್ರಸಿದ್ಧ ಪರಮಾಣು ಭೌತಶಾಸ್ತ್ರಜ್ಞರಾದ ಡಾಕ್ಟರ್ ರಾಜಾ ರಾಮಣ್ಣ ಅವರ ಹೆಸರಿನಲ್ಲಿ ದತ್ತಿ ನಿಧಿಯೊಂದನ್ನು ಸ್ಥಾಪಿಸಿದ್ದಾರೆ. ಈ ನಿಧಿಯ ವಾರ್ಷಿಕ ಬಡ್ಡಿಯ ಮೊತ್ತವನ್ನು ಬಹುಮಾನದ ರೂಪದಲ್ಲಿ ವರ್ಷದ ಅತ್ಯುತ್ತಮ ವಿಜ್ಞಾನ ಬರಹಗಾರರಿಗೆ ನೀಡಲಾಗುತ್ತದೆ. ರಕ್ಷಣಾ, ಬಾಹ್ಯಾಕಾಶ, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸದಾ ಕ್ರಿಯಾಶೀಲರಾಗಿರುವ ಹೆಮ್ಮೆಯ ಕನ್ನಡಿಗ ಗಿರೀಶ್ ಲಿಂಗಣ್ಣ ಈ ವಾರದ ನಮ್ಮ ಅತಿಥಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳವಣಿಗೆಯ ಹಂತ ಅಂತ ಹೇಳಿದಾಗ ನಾವೆಲ್ಲ ಸಣ್ಣವರಿದ್ದಾಗ ಅಮ್ಮ ಕಂಕ್ಲಲ್ಲಿ ಎತ್ಕೊಂಡು ಊಟ ಮಾಡಿಸ್ಬೇಕಾದ್ರೆ ಚಂದಮಾಮ ನೋಡು, ನಕ್ಷತ್ರ ನೋಡು ಇದೆಲ್ಲ ಹೇಳ್ತಾರೆ. ಆ ಕುತೂಹಲ ಅನಿಸುತ್ತೆ. ಆದರೆ ಎಷ್ಟೋ ಜನಕ್ಕೆ ಆಸಕ್ತಿ ಇರುತ್ತೆ ನಿಜವಾಗ್ಲೂ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಇನ್ನು ಕೆಲವರಿಗೆ ಇಲ್ಲಪ್ಪ ಅದೇನೋ ನಮ್ಮ ಹೇಳಿದ್ರು ಅಷ್ಟೇ ಕೇಳ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ.
ಬಟ್ ನಿಮ್ಮ ಬದುಕು ಅದೇ ಥರ ಇತ್ತಾ? ಹೇಗೆ ನಿಮಗೆ ಆ ಕುತೂಹಲ ಕೌತುಕಗಳು ನಿಮ್ಮಲ್ಲಿ ಮೂಡಿದ್ದು ಸರ್? ಇಲ್ಲ, ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನನಗೆ ಈ ರಕ್ಷಣಾ ವಲಯದ ಮೇಲೆ ಭಾಳ ಆಸಕ್ತಿ ಇತ್ತು. ಅಂದರೆ ನಾನು ಯಾಕೆ ಒಂಥರ ಡಿಫೆನ್ಸಿಗೆ ಹೋಗಲಿಲ್ಲ, ನಾನೇನು ಸರ್ವ್ ಮಾಡೋಕ್ಕಾಗಲಿಲ್ವಲ್ಲ ದೇಶಕ್ಕೆ ಅನ್ನೋದೊಂದು ಭಾಳನೇ ಎಲ್ಲೋ ಒಂದು ಕಡೆ ಚುಚ್ತಾ ಇತ್ತು. ಆಮೇಲೆ ಪ್ರತಿ ಒಂದೊಂದೂ ನಾನು ಓದೋಕ್ಕೆ ಶುರು ಮಾಡಿದೆ. ಏನು ಅಂದರೆ ತುಂಬ ಬುಕ್ಸ್ಗಳು ರೆಫರ್ ಮಾಡೋದು. ಅವಾಗೆಲ್ಲ ನಮಗೆ ಇಂಟರ್ನೆಟ್ ಅನ್ನೋದೇ ಇರಲಿಲ್ಲ, ಆ ಥರ ಯೂಟ್ಯೂಬಲ್ಲಿ ನೋಡೋ ಅಂಥದ್ದು ಏನೂ ಇರಲಿಲ್ಲ ನಮಗೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕೆ ಸುಮಾರು ಬುಕ್ಸ್ಗಳು ಓದ್ತಾ ಇದ್ದೆ, ಪತ್ರಿಕೆಗಳಲ್ಲಿ ಓದ್ತಾ ಇದ್ದೆ, ಕೆಲವು ಕಟಿಂಗ್ಸ್ಗಳನ್ನೆಲ್ಲ ಸೇವ್ ಮಾಡ್ಕೋತಾ ಇದ್ದೆ. ಅಫ್ಕೋರ್ಸ್ ಆ ಕಟಿಂಗ್ಸ್ ಇದೆಯೋ ಇಲ್ಲೋ ನಾನೀಗ ನೋಡಬೇಕು, ಆ ಥರ ಒಂದು ಕುತೂಹಲ ನಾನೇ ಬೆಳೆಸ್ಕೊಂಡೆ. ಸೊ ಆ ಕುತೂಹಲನೇ ನನಗೆ ಬಾಹ್ಯಾಕಾಶಕ್ಕೂ ಕರ್ಕೊಂಡೋಯ್ತು. ಅಂದರೆ ನೋಡಿ, ಇಲ್ಲಿ ಒಂದು ಮಿಸೈಲ್ ಅಂತ ನಾವೇನು ಮಾತಾಡ್ತೀವಿ, ಮಿಸೈಲು ರಾಕೆಟ್ಟು ಒಂದೇ. ಬಾಹ್ಯಾಕಾಶದಲ್ಲಿ ಯೂಸ್ ಮಾಡೋ ರಾಕೆಟ್ಟು, ಡಿಫೆನ್ಸಲ್ಲಿ ಯೂಸ್ ಮಾಡೋ ಮಿಸೈಲ್ ಅಂದರೆ ಅಗ್ನಿ ಮಿಸೈಲ್ ಅಂತ ಕೇಳಿದ್ದೀರಾ, ಬ್ರಹ್ಮೋಸ್ ಮಿಸೈಲ್ ಅಂತ ಕೇಳಿದ್ದೀರಾ. ಎರಡು ಒಂದೇ ಪ್ರಿನ್ಸಿಪಲ್ಲು. ಏನಪ್ಪ ಅಂದರೆ ಮಿಸೈಲಲ್ಲಿ ಒಂದು ಗೈಡೆನ್ಸ್ ಅಂತ ಒಂದು ಸಿಸ್ಟಮ್ ಇರುತ್ತೆ, ಅಂದರೆ ನಿಖರವಾದ ಟಾರ್ಗೆಟ್ಗೆ ಹೋಗಿ ಅದು ಹೊಡಿಬೇಕು ಅನ್ನೋದೊಂದು ಇರುತ್ತೆ. ಬಟ್ ರಾಕೆಟಲ್ಲಿ ಆ ನಿಖರತೆ ಇರಲ್ಲ, ಆ GPS ಅಳವಡಿಸಿರಲ್ಲ. ಇಷ್ಟೇ ಡಿಫ್ರೆನ್ಸು. ಸೊ ಎರಡು ಮ್ಯಾಚ್ ಆಗುತ್ತೆ. ಸೊ ಡಿಫೆನ್ಸ್ನ ಯಾವಾಗ ನಾನು ಹೆಚ್ಚಿಗೆ ನೋಡ್ತಾ ಹೋದ್ನೋ ಅದು ಹಾಗೆ ಬಾಹ್ಯಾಕಾಶಕ್ಕೂ ನಂಟು ಶುರುವಾಯಿತು. ಈಗ ಹೇಗೆ ಆಗ್ಬಿಟ್ಟಿದೆ ಅಂದರೆ ಬಾಹ್ಯಾಕಾಶನೇ ಈಗ ಮುಂದುವರೆದ ಡಿಫೆನ್ಸ್ ಆಗಿಬಿಟ್ಟಿದೆ. ಇವತ್ತು ಯಾರು ನಾನು ಈ ಶಕ್ತಿ, ಎಷ್ಟು ಜನ ನಿನ್ನ ಆರ್ಮಿ ಇಟ್ಕೊಂಡಿದ್ಯಾ, ನಿನ್ನ ಹತ್ರ ಎಷ್ಟು ವಿಮಾನಗಳಿದೆ, ನಿನ್ನ ಹತ್ರ ಎಷ್ಟು ಗನ್ಸ್ಗಳಿದೆ ಅನ್ನೋದು ಬರ್ತಾನೆ ಇಲ್ಲ. ಈಗ ಮುಂದಿನ ವಾರ್ಫೇರ್ ಯಾವ ಥರ ಆಗುತ್ತೆ ಅಂದರೆ ಎಲ್ಲ ಈ ಸ್ಯಾಟಿಲೈಟ್ ಮೂಲಕ ನಡೆಯುವಂಥ ವಾರ್ಫೇರು, ಸೈಬರ್ ವಾರ್ಫೇರು. ಈಗ ಏನು ಮಾಡ್ತಾರೆ ಅಂದರೆ ನಿಮ್ಮದು ಸಿಸ್ಟಮ್ನೇ ಅಟ್ಯಾಕ್ ಮಾಡ್ತಾರೆ, ನಿಮ್ಮ ಸಿಸ್ಟಮ್ನೇ ಡೌನ್ ಮಾಡ್ತಾರೆ. ನಿಮ್ಮ ಲ್ಯಾಪ್ಟಾಪ್ನೇ ಡೌನ್ ಮಾಡಿಬಿಟ್ರೆ ನಿಮ್ಮಲ್ಲಿ ಏನೇನು ಫೈಲ್ಸ್ ಇದೆ, ಏನೇನು ಸ್ಟೋರ್ ಮಾಡಿದ್ದೀರಾ, ಏನೂ ಗೊತ್ತಾಗಲ್ಲ. ಇವಾಗ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲೇ ಒಂದು ಕೆಲವು ವರ್ಷಗಳ ಹಿಂದೆ 1 ವಾರನೋ 10 ದಿವಸನೋ ಹ್ಯಾಕ್ ಮಾಡಿದ್ರು. ಯಾವ ಪೇಷಂಟ್ ಡೇಟಾನು ನೀವು ತೆಗಿಯೋಕ್ಕಾಗಲ್ಲ. ಸೊ ಇದು ಮುಂದುವರಿದ ವಾರ್ಫೇರ್ ಆಗೋಗಿದೆ. ಸೊ ಈಗ ಏನಾಗಿದೆ ಅಂದರೆ ಸ್ಯಾಟಿಲೈಟ್ಸ್ನ ಹೊಡೆದಾಕೋದು. ನಮ್ಮದು ಯಾವುದೋ ಒಂದು ಸ್ಯಾಟಿಲೈಟ್ ನಮಗೆ ಎಲ್ಲ ಮಾಹಿತಿ ಬರ್ತಾ ಇರುತ್ತೆ, ಆ ಸ್ಯಾಟಿಲೈಟ್ನ ಹೊಡೆದ್ಬಿಡೋದು. ಹೊಡೆದಿದ ತಕ್ಷಣ ಏನಾಗುತ್ತೆ, ತಕ್ಷಣ ನಿಮ್ಮ ಮಾಹಿತಿಗಳು, ನಿಮ್ಮ ಮೊಬೈಲು, ಅದು ಯಾವುದೂ ವರ್ಕ್ ಆಗೋಲ್ಲ, ನಿಮ್ಮದು TV ಏನೂ ವರ್ಕ್ ಆಗೋಲ್ಲ. ಆ ಥರ ಸ್ಯಾಟಿಲೈಟ್ನೇ ಹೊಡೆಯೋ ಅಂಥದ್ದು. ಸೊ ಈಗ ಏನಾಗಿದೆ, ಡಿಫೆನ್ಸು ಮತ್ತು ಸ್ಪೇಸು ಎರಡೂ ಒಟ್ಟಿಗೆ ಹೋಗ್ತಾ ಇದೆ. ಈಗ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇವತ್ತು ಆಧುನಿಕ ತಂತ್ರಜ್ಞಾನ ಅನ್ನೋದು ಎಲ್ಲವೂ ಡಿಜಿಟಲೀಕರಣ ಆಗ್ತಾ ಇರೋದು. ಆದರೆ ನನಗೊಂದು ಖುಷಿ ವಿಷಯ ಅಂದರೆ ನಿಮ್ಮಲ್ಲಿರುವಂಥ ಇಷ್ಟು ಅಪಾರ ಜ್ಞಾನ, ಅನುಭವದ ಮೂಲ ಪುಸ್ತಕಗಳು ಅಂತಂದಾಗ ಖುಷಿ ಆಗುತ್ತೆ ಸರ್. ಯಾಕಂದರೆ ತಮ್ಮ ತಂದೆ ಕೂಡ ಪ್ರಸಿದ್ಧ ಮನೋವೈದ್ಯರಾಗಿದ್ದಂಥವರು. ಅಂದರೆ ಮನೆಯಲ್ಲಿ ಶಿಕ್ಷಣದ ಬಗ್ಗೆ ಒಂದು ಪ್ರಾಮುಖ್ಯತೆಯ ಬಗ್ಗೆ ಆಗಿರಬಹುದು, ಅಥವಾ ಪುಸ್ತಕ ಓದುವಂಥ ಗೇಳಿ. ಇವತ್ತು ನೀವು ಎಷ್ಟೋ ಪತ್ರಿಕೆಗಳಿಗೆ ಅಂಕಣಕಾರರಾಗಿ ಗುರುತಿಸ್ಕೊಂಡಿದ್ದೀರಿ, ಬರವಣಿಗೆಯಲ್ಲಿ ಗುರುತಿಸ್ಕೊಂಡಿದ್ದೀರಿ ಅನ್ನೋದಕ್ಕೆ ಮೂಲ ಅಂದ್ರೇ ಮತ್ತೆ ಪುಸ್ತಕ ಓದುವಂಥದ್ದು. ಮನೆಯಲ್ಲಿ ವಾತಾವರಣ, ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ಹೇಳಿ ಸರ್. ನಮ್ಮ ತಂದೆಯವರು ಭಾಳ ಪುಸ್ತಕಗಳು ಓದೋರು. ಅಂದರೆ ಅಫ್ಕೋರ್ಸ್ ಅವ್ರು ಮೆಡಿಕಲ್ ಬಗ್ಗೆ ಜಾಸ್ತಿ ಓದೋರು, ಮತ್ತು ಆವಾಗೆಲ್ಲ ನಾವೆಲ್ಸ್ಗಳು ಬರ್ತಿತ್ತು, ಅದನ್ನು ತುಂಬ ಓದೋರು. ನಮಗೂ ತಂದುಕೊಡೋರು ಓದೋಕ್ಕೆ. ಬಟ್ ಅವರು ನನಗೆ ಹೇಳ್ತಾ ಇದ್ದಿದ್ದು ಏನಪ್ಪ ಅಂದರೆ, ಯಾವುದೇ ಓದು, ಇಟ್ ಈಸ್ ನಥಿಂಗ್, ನೀನು ಸೈನ್ಸ್ ಓದಬೇಕು, ಅಕೌಂಟೆನ್ಸಿ ಓದಬೇಕು, ಇನ್ನು ರಿಯಲ್ ಎಸ್ಟೇಟ್ ಮಾಡಬೇಕು, ಯಾವುದೇ ಮಾಡು, ಬಟ್ ಅದ್ರ ಮೇಲೆ ಪ್ಯಾಷನ್ ಅಂತ ಬಳಸ್ಕೊ. ಆ ಪ್ಯಾಷನ್ ಅಂತ ಬಳಸ್ಕೊಂಡ್ರೆ ನೀನು ಅದರಲ್ಲಿ ಬೇಗ ಮೇಲೆ ಬರ್ತೀಯ. ಆ ಪ್ಯಾಷನ್ ಅಲ್ಲದೆ ಸುಮ್ಮನೆ ನಮ್ಮ ಒತ್ತಾಯಕ್ಕೆ ಯಾವುದೋ ಒಂದು ಸಬ್ಜೆಕ್ಟ್ ಓದಬೇಕಲ್ಲ ಅಂತ ಓದೋಕ್ಕೆ ಹೋದರೆ ಅದರಲ್ಲಿ ಯಾವುದ್ರಲ್ಲೂ ಮುಂದುವರಿಯಲ್ಲ. ಸೊ ನಮ್ಮ ತಂದೆ ಇಂಥದ್ದೇ ಓದು, ಇಂಜಿನಿಯರ್ ಓದು, ಡಾಕ್ಟ್ರ್ ಓದು ಯಾವುದೂ ಹೇಳಲಿಲ್ಲ. ನೀನು ಏನು ಬೇಕಾದರೂ ಮಾಡು, ಬಟ್ ಆ ಸಬ್ಜೆಕ್ಟ್ ಮೇಲೆ ನಿನ್ನ ಪ್ಯಾಷನ್ ಇದ್ದರೆ ಆಟೋಮೆಟಿಕ್ಕಾಗಿ ಮೇಲೆ ಬರ್ತೀಯ. ಅದನ್ನು ಯಾವಾಗಲೂ ಹೇಳೋರು. ಸೊ ಆ ಪ್ಯಾಷನ್ ಅನ್ನೋದು ನನಗಿತ್ತು. ಅಂದರೆ ಆ ಸ್ಪೇಸು, ನಾನು ಹೇಳಿದ್ನಲ್ಲ, ನಮ್ಮ ಸೈನಿಕರಿಗೆ ಏನಾರು ಮಾಡಬೇಕು, ನಾನು ಏನಾರು ಇದು ಮಾಡಬೇಕು ಅನ್ನೋದೊಂದು ತುಂಬಾ ಆಸೆ ಇತ್ತು. ಆಮೇಲೆ ನಾನು ಈ ಕೆಲಸಕ್ಕೆ ಬಂದಮೇಲೆ ನಮ್ಮದೆಲ್ಲ ಒಂದು ಟೂಲಿಂಗ್ ಮಾಡ್ತಾಯಿದ್ವಿ. ಕಟ್ಟಿಂಗ್ ಟೂಲ್ಸ್ ಅಂದರೆ ಏನಂದರೆ ಈ ಮೆಟಲ್ನ ಕಟ್ ಮಾಡೋಕ್ಕೆ ಟೂಲ್ಸ್ ಬೇಕು. ಒಂದು ನಿಮ್ಗೆ ಎಕ್ಸಾಂಪಲ್ ಅಂದರೆ ಡ್ರಿಲ್ ಬಿಟ್ಟು ನೋಡಿದ್ದೀರಲ್ಲ, ಗೋಡೆಗೆ ಹಾಕೋಕ್ಕೂ ಡ್ರಿಲ್ ಹಾಕ್ತೀರಾ, ಒಂದು ಕಬ್ಬಣ ಗೇಟ್ ಹಾಕ್ಬೇಕಾದ್ರು ಡ್ರಿಲ್ ಹಾಕಿ ಏನೋ ಮಾಡ್ತಾ ಇರ್ತಾರೆ, ಒಂದು ಹೋಲ್ ಮಾಡಿಬಿಟ್ಟು ಅದಕ್ಕೆ ಸ್ಕ್ರೂ ಹಾಕಿ ಟೈಟ್ ಮಾಡೋದು. ಸೊ ಡ್ರಿಲ್ಲು ಒಂದು ಕಟಿಂಗ್ ಟೂಲ್. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಕಟಿಂಗ್ ಟೂಲ್ ಅನ್ನೋದು ಭಾಳ ದೊಡ್ಡ ಸಬ್ಜೆಕ್ಟ್ ಅದು. ಸೊ ನಾವೇನು ಮಾಡ್ತಾಯಿದ್ವಿ, ನಮ್ಮ ಕಟಿಂಗ್ ಟೂಲ್ಸ್ನ ಏರೋಪ್ಲೇನ್ಗಳಿಗೆ ಕೊಡ್ತಾಯಿದ್ವಿ ಮ್ಯಾನುಫ್ಯಾಕ್ಚರಿಂಗ್ಗೆ.
ಆವಾಗ ನಾನು ಏನು ಪ್ರೊಜೆಕ್ಟ್ ಮಾಡ್ತಿದ್ದೆ ಅಂದರೆ ಕಟ್ಟಿಂಗ್ ಟೂಲ್, ಆ ಡ್ರಿಲ್ಲು ಗೋಡೆಗೂ ಯೂಸ್ ಮಾಡ್ತೀರಾ, ಡ್ರಿಲ್ಲು ಮರ್ಗೆಲ್ಸಕ್ಕೂ ಯೂಸ್ ಮಾಡ್ತೀರಾ, ಡ್ರಿಲ್ಲು ಗೇಟ್ ಹಾಕೋಕ್ಕೂ ಯೂಸ್ ಮಾಡ್ತೀರಾ. ಬಟ್ ನನಗೇನು ಖುಷಿ ಆಗ್ತಿತ್ತು ಅಂದರೆ ನನ್ನ ಡ್ರಿಲ್ಲು ಇಂಥ ಫೈಟರ್ ಏರ್ಕ್ರಾಫ್ಟ್ ಮೇಲೆ ಯೂಸ್ ಮಾಡ್ತಿದ್ದಾರೆ, ಇದು ದೇಶದ ರಕ್ಷಣೆಗೆ ಹೋಗ್ತಾ ಇರೋಂಥ ಏರ್ಕ್ರಾಫ್ಟ್ ಮೇಲೆ ನನ್ನ ಡ್ರಿಲ್ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ಪ್ರೊಜೆಕ್ಟ್ ಮಾಡ್ತಾಯಿದ್ದೆ ನನ್ನ ಪ್ರೆಸೆಂಟೇಷನ್ಸಲ್ಲಿ. ನಾನು ಒಂದು ಟೂಲ್ ಕೊಟ್ಟರೆ ಕೆಲವು ಜನ ಈಗಿನ ಹುಡುಗರು ಹೆಂಗೆ ಅಂದರೆ ಆ ಟೂಲ್ ಮಾರಾಯಿತು ಅಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ, ಏನಕ್ಕೆ ಯೂಸ್ ಮಾಡ್ತಾರೆ ಏನೂ ಗೊತ್ತಿರಲ್ಲ ಅವರಿಗೆ. ಅದನ್ನು ಹೋಗಿ ನೋಡಬೇಕು, ಏನಕ್ಕೆ ಯೂಸ್ ಮಾಡ್ತಿದ್ದಾರೆ, ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದ ಅನುಕೂಲ ಏನಾಗ್ತಾ ಇದೆ. ಸೊ ಯಾವ ವಿಮಾನದ ಪಾರ್ಟ್ಗೆ ಅದನ್ನು ಯೂಸ್ ಮಾಡ್ತಿದ್ದಾರೆ, ಇಲ್ಲ ಯಾವ ಗನ್ಗೆ ಅದನ್ನು ಯೂಸ್ ಮಾಡ್ಕೋತಾರೆ, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಒಂದು ಜನಕ್ಕೆ ಯಾವ ಥರ ನೆಕ್ಸ್ಟ್ ಹೋಗೋ ಬೇರೆ ಕಡೆ ಹೋಗಿ ಮಾರಾಟ ಮಾಡಬೇಕಾದ್ರೆ ಯಾವ ಥರ ಮಾರಾಟ ಮಾಡ್ಬೋದು, ಇದನ್ನೆಲ್ಲ ಒಂದು ಪವರ್ ಪಾಯಿಂಟ್ ಹೆಂಗೆ ಮಾಡ್ಬೋದು, ಈ ಥರ ಡೀಟೇಲ್ಸ್ಗಳು ಹಾಕಿ ಇದನ್ನೆಲ್ಲ ಈ ಥರ ಆಸಕ್ತಿ ತುಂಬಾ ಬೆಳೆಸ್ಕೊಂಡು ಹೋದೆ. ಸೊ ನಾನು ಈಚ್ ಕಾಂಪೊನೆಂಟು ಐಟಮ್ಮು ಅಂಥದನ್ನು ನಾನು ಸ್ಟಡಿ ಮಾಡ್ತಾ ಏನಾಯಿತು ಅಂದರೆ ಅದ್ರ ಮೇಲೆ ಅತಿ ಹೆಚ್ಚು ಪ್ಯಾಷನ್ ಶುರುವಾಯಿತು. ಆಮೇಲೆ ನನ್ನ ಕೆಲಸಕ್ಕೆ ಬಂದು ಸುಮಾರು ಒಂದು 10-15 ವರ್ಷ ಆದಮೇಲೆ ಈ ಇಂಟರ್ನೆಟ್ ಬರೋಕ್ಕೆ ಶುರುವಾಯಿತು, ಯೂಟ್ಯೂಬ್ಗಳು ನಿಧಾನಕ್ಕೆ ಬರೋಕ್ಕೆ ಶುರುವಾಯಿತು. ಆವಾಗ ನನಗಿನ್ನೂ ಹೆಚ್ಚಿಗೆ ಮಾಹಿತಿ ಅಂದರೆ ಗ್ಲೋಬಲಿ ಮಾಹಿತಿಗಳು ಜಾಸ್ತಿ ಬರೋಕ್ಕೆ ಶುರುವಾಯಿತು. ನಾವು ಅವಾಗ ಎಲ್ಲ ಥರ ಮ್ಯಾಗ್ಝೈನ್ಸ್ ಓದ್ತಾ ಇದ್ವಿ. ಜೇನ್ಸ್ ಅಂತ ಬರುತ್ತೆ, ಸುಮಾರು ಪತ್ರಿಕೆಗಳು ಬರುತ್ತೆ, ಇಂಟರ್ನ್ಯಾಷನಲ್ ಪತ್ರಿಕೆಗಳು, ಡಿಫೆನ್ಸು, ಸ್ಪೇಸ್ ಬಗ್ಗೆ. ಅದನ್ನು ಹೆಚ್ಚು ಅಧ್ಯಯನ ಮಾಡ್ತಾನೇ ಇರಬೇಕು. ಈಗ ಅಪ್ಡೇಟ್ ಆಗ್ತಾನೇ ಇರ್ತೀನಿ. ನೀವು ನಿಮ್ಮ ಕೆಲಸದ ಬಗ್ಗೆ ಹೇಳಿದ್ರಿ ಸರ್, ಆ ಡ್ರಿಲ್ ಬಗ್ಗೆ ಹೇಳಬೇಕಾದ್ರೆ ನನಗೆ ಖುಷಿಯಾಗಿದ್ದ ವಿಚಾರ ಏನಂತ ಹೇಳಿದ್ರೆ ಅದು ಎಲ್ಲಿಗೆ ತಲುಪತ್ತೆ, ಎಲ್ಲಿ ಬಳಸ್ತಾರೆ, ಹೇಗೆ ಬಳಸ್ತಾರೆ ಅನ್ನೋದನ್ನ ಅಂತ. ಇದು ನಿಜವಾಗ್ಲೂ ಸರ್ ಅಂದರೆ ಆ ಥರ ರಕ್ಷಣಾ ಇಲಾಖೆಗಳಲ್ಲಿ ಅಥವಾ ನೀವು ವಾರ್ ಫ್ಲೈಟ್ಗಳಿಗೆ ಬಳಸಬೇಕಾದ್ರೆ ವಿಷಯಗಳನ್ನು ರಿವೀಲ್ ಮಾಡ್ತಾರಾ ಸರ್, ಅಂದರೆ ಗೌಪ್ಯವಾಗಿರಲ್ವಾ ಸರ್? ತುಂಬ ಗೌಪ್ಯವಾಗಿರುತ್ತೆ. ಅಟ್ಲೀಸ್ಟು ಅಲ್ಲಿ ಹೋಗಿ ಆ ಕಾಂಪೋನೆಂಟ್ ಮೇಲೆ ಒಂದು ಟೂಲ್ ಕೊಡ್ತೀವಿ ಅಂದರೆ ನಮ್ಮ ಫಸ್ಟ್ ಟ್ರಯಲ್ ಬೇಕಾದರೆ ನಮ್ಮನ್ನು ಕರೀತಾರೆ. ಅಟ್ಲೀಸ್ಟ್ ಅವಾಗಾದರೂ ಅದು ಏನು ಕಾಂಪೋನೆಂಟ್ ಅಂತ ತಿಳ್ಕೊಬೋದಲ್ಲ. ಅದು ಸರ್ ಅದು ಪೈಲಾನ್ ಅಂದರೆ ಆ ಫ್ಲೈಟ್ ಕೆಳಗೆ ಅದು ಅಟ್ಯಾಚ್ ಮಾಡ್ತಾರೆ, ಅದರೊಳಗೆ ಹೋಗಿ ಮಿಸೈಲ್ ಕೂತ್ಕೊಳ್ಳುತ್ತೆ. ಇದು ಪೈಲಾನ್ ಅಷ್ಟೇ ಗೊತ್ತಾದರೂ ಸಾಕು. ಅದ್ರ ಡಿಸೈನ್ ಹೆಂಗಿರುತ್ತೆ, ಹೆಂಗೆ ಕೂತ್ಕೊಳ್ಳುತ್ತೆ ಅದೆಲ್ಲ ನಮಗೆ ಬೇಕಿಲ್ಲ. ಅಟ್ಲೀಸ್ಟ್ ಪೈಲಾನ್ ಅಂತ ಹೇಳಕ್ಕೆ ಬರಬೇಕಲ್ಲ. ಆ ತೇಜಸ್ಸಲ್ಲಿರೋ ಪೈಲಾನಿಗೆ ನಾವು ಡ್ರಿಲ್ ಹಾಕಿದ್ವಿ, ತೇಜಸ್ ವಿಂಗ್ಗೆ ನಾವು ಡ್ರಿಲ್ ಹಾಕಿದ್ವಿ. ಅದರಿಂದ ಏನು ನಿಮ್ಮ ಮಾಹಿತಿ ಸೋರಿಕೆ ಆಗಲ್ಲ. ಅದು ವಿಂಗ್ ಹೆಂಗಿದೆ, ಆ ಶೇಪ್ ಹೆಂಗಿದೆ, ಅದು ಸ್ಲ್ಯಾಂಟ್ ಹೆಂಗಿದೆ, ಅದು ಆ್ಯಂಗಲ್ ಏನಿದೆ ಅದೆಲ್ಲ ನಮಗೆ ಬೇಕಿಲ್ಲ. ಅಟ್ಲೀಸ್ಟ್ ಆ ಕಾಂಪೋನೆಂಟ್ ತಿಳ್ಕೊಳ್ಳೋ ಅಷ್ಟು ಈಗಿನ ಇಂಜಿನಿಯರ್ಗಳಿಗೆ ಆ ಒಂದು ಆಸಕ್ತಿ ಇಲ್ಲ. ಎಲ್ಲಪ್ಪ ಕೊಟ್ಟೆ ಡ್ರಿಲ್ಲು, HAL ಕೊಟ್ಟೆ, ಯಾಕೆ ಕೊಟ್ಟೆ ಗೊತ್ತಿಲ್ಲ, ಎಲ್ಲೋಯ್ತು ಗೊತ್ತಿಲ್ಲ, ಸಪ್ಲೈ ಮಾಡಿದೆ. ಸರ್, ಈಗ ನೀವು 25 ವರ್ಷಗಳ ಕಾಲ ಅಂದರೆ ಒಂದು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡಬೇಕಾದ್ರೂ ಅಂದರೆ ಅಲ್ಲೂ ಇಂಥದ್ದೇ ಬದ್ಧತೆಗಳಲ್ಲಿ ಕೆಲಸ ಮಾಡಿದ್ರ ಸರ್? ಅಂದರೆ ಹೌದು, ನಾನು ಮಾರ್ಕೆಟಿಂಗ್ ಹೆಡ್ ಆಗಿದ್ದೆ. ಈಗ ನಾನು ಮಾರ್ಕೆಟಿಂಗ್ ಹೆಡ್ ಅಂದರೆ ನಾನು ಹೋದಾಗ ಬೇರೆ ಕಡೆ ಐ ಹ್ಯಾವ್ ಟು ಪ್ರೊಜೆಕ್ಟ್ ನನ್ನ ಕಂಪ್ನಿನ, ನನ್ನ ಪ್ರಾಡಕ್ಟ್ನ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ನನಗೇನು ಅದು ಹೆಂಗೆ ಮಾಡಿದ್ದಾರೆ ಪ್ರಾಜೆಕ್ಟ್ ಅಂತ, ಡಿಸೈನ್ ಹೆಂಗೆ ಮಾಡಿದ್ರು ಅದೆಲ್ಲ ನನಗೆ ಬೇಕಿಲ್ಲ. ನನಗೆ ಅಟ್ಲೀಸ್ಟ್ ಆ ಪ್ರಾಡಕ್ಟ್ ಎಲ್ಲಿ ಯೂಸ್ ಮಾಡಿದ್ರು. ಸರ್ ಇದು ಒಂದು ಸಿಲಿಂಡರ್ ಬೋರು ನಮ್ಮದು, ಇವತ್ತು ಆ ಕಾರಲ್ಲಿ ನಡೀತಾ ಇರೋ ಬೋರ್ ಮಾಡಿರೋ ಟೂಲ್ ನಂದು ಇಲ್ಲದೆ ಆ ಕಾರ್ ನಡೆಯಲ್ಲ, ನಿಂತೋಗುತ್ತೆ. ಆ ಥರ ಒಂದು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೆ. ಸೊ ಅದರಿಂದ ನನಗೆ ಭಾಳ ಬೇಗ ಸೇಲ್ಸ್ ಆಗ್ತಿತ್ತು. ಆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಅಫ್ಕೋರ್ಸ್ ನಾನು ಪ್ರೆಸೆಂಟೇಷನಲ್ಲಿ ಅಷ್ಟು ಚೆನ್ನಾಗಿ ಕಾಂಪಿಟೆನ್ಸಿ ಇಲ್ಲದೆ ಹೋದರೂ ಕೂತ್ಕೊಂಡು ಒಂದೊಂದು ಬರಿತಾ ಇದ್ದೆ. ನಾನು ಹಿಂಗೆ ಪ್ರೊಜೆಕ್ಟ್ ಮಾಡಬೇಕು. ಈವನ್ ಆ ಕಡೆ ಕೂತಿರೋನು ಡಿಸಿಷನ್ ಮೇಕರು ಮೇ ನಾಟ್ ಬಿ ಎ ಟೆಕ್ನಿಕಲ್ ಪರ್ಸನ್ ಆಲ್ಸೋ. ಈ IMM ಮಾಡ್ಕೊಂಬಂದಿರ್ತಾರೆ, ಅವ್ರಿಗೆ ಹೆಂಗೆ ಮನದಟ್ಟಾಗಿ ಹಂಗೆ ಹೇಳ್ಬೇಕು ನಿನ್ನ ಪ್ರಾಡಕ್ಟ್ ಬಗ್ಗೆ. ಅದನ್ನೇ ನಿನ್ಗೆ ಹೇಳಕ್ಕೆ ಬರದೆ ಹೋದ್ರೆ ಏನು ಮಾರಾಟ ಮಾಡ್ತೀಯ ನೀನು? ಸರ್ ನನ್ನ ಹತ್ರ ಈ ಟೂಲ್ ಇದೆ ತಗೊಳ್ಳಿ ಅಂದರೆ ಅವ್ನು ಯಾಕೆ ತಗೋಬೇಕು? ನಿನ್ನ ಹತ್ರ ಇರೋ ಟೂಲ್ 100 ಜನ ಮಾಡ್ತಾರೆ ಕಣಯ್ಯ, ನಿನ್ನ ಟೂಲೇ ನಾನು ಯಾಕೆ ತಗೋಬೇಕು? ಅದರಲ್ಲಿ ಏನು ವಿಶೇಷತೆ? ಆ ಥರ ಆಸಕ್ತಿ ಬೆಳೆಸ್ಕೋಬೇಕು. ನಾನು ಕೊಡ್ತಾ ಇರೋದೆಲ್ಲ ಎಕ್ಸಾಂಪಲ್ಲು, ನಂದೇ ಮೆಟೀರಿಯಲ್ ಪ್ರಾಡಕ್ಟ್ಗಲ್ಲ. ಇದೇ ಥರನೇ ನಾಳೆ ಸೇಲ್ಸ್ ಇಂಜಿನಿಯರ್ಸ್ಗಳು ಇದೇ ಥರನೇ ತರಬೇಕು. ನಾನು ಈ ಥರ ವಾಷಿಂಗ್ ಮಿಷಿನ್ ಮಾರ್ತೀನಿ ಅಂದರೆ ನಿನ್ನ ವಾಷಿಂಗ್ ಮಿಷಿನ್ ಏನು ವಿಶೇಷತೆ? ನಿನ್ನ ವಾಷಿಂಗ್ ಮಿಷಿನ್ ಯಾರ್ಯಾರು ದೊಡ್ಡವರು ಯೂಸ್ ಮಾಡ್ತಾ ಇದ್ದಾರೆ? ಸರ್ ಇಂಥ ಹಾಸ್ಪಿಟ್ಲಲ್ಲಿ ನನ್ನ ವಾಷಿಂಗ್ ಮಿಷಿನ್ ಇಲ್ಲದೆ ಬಟ್ಟೆಗಳೆಲ್ಲ ನಿಂತೋಗ್ತವೆ, ಆ ಎಫಿಷಿಯನ್ಸಿ ಕೊಡ್ತಾಯಿದ್ದೀವಿ ನಮ್ಮ ವಾಷಿಂಗ್ ಮಿಷಿನ್ ಅಂದಾಗ ನಿಮ್ಗೆ ಅಟ್ರಾಕ್ಟ್ ಆಗೋದು. ಆ ಕ್ಯೂರಿಯಾಸಿಟಿನೇ ಇಲ್ಲದೆ ಹೋದರೆ
ಅದನ್ನು ಹೇಗೆ ನೀವು ಮಾರಾಟ ಮಾಡ್ತೀರಾ? ಸೊ ಎನಿಥಿಂಗ್ ಯು ಡೂ ವಿತ್ ಪ್ಯಾಷನ್. ಒಂದು ಹಂತ ಸರ್, ನಾವು ತಿಳ್ಕೊಳ್ಳೋದು ಒಂದು ಹಂತ, ನಮಗೇನು ಬೇಕು, ಹೇಗೆ ನಮಗೆ ಜ್ಞಾನ ಬೇಕು ಅನ್ನೋಂಥದ್ದು. ಮತ್ತೊಂದು ಎಲ್ರಿಗೂ ಹಂಚಬೇಕು, ಎಲ್ರಿಗೂ ಅರ್ಥ ಮಾಡಿಸ್ಬೇಕು ಅನ್ನೋಂಥದ್ದು ಇದೆಯಲ್ಲ. ಪ್ರತಿಯೊಬ್ಬರಿಗೂ ಸರಳ ಭಾಷೆಯಲ್ಲಿ ತಾವು ಹೇಳಿದಾಗ ಒಂದು ಆರ್ಟಿಕಲ್ ಮೂಲಕ ಆಗಿರ್ಬೋದು, ತಮ್ಮ ಮಾತುಗಳ ಮೂಲಕ ಆಗಿರ್ಬೋದು, ಈ ವಿಶ್ಲೇಷಣೆ ಅನ್ನುವಂಥದ್ದು, ಈ ಪ್ರಾಡಕ್ಟ್ ಯಾವಾಗ ಸೇಲ್ ಮಾಡುವಂಥದ್ದು, ಈ ಎಲ್ಲ ಪ್ರಾಸೆಸ್ ಒಂದೇನಾ ಸರ್? ಹೇಗೆ ಅಂದರೆ ನೀವು ಇದನ್ನು ಈ ಕ್ಯೂರಿಯಾಸಿಟಿ ಬೆಳೆಸ್ಕೊಂಡು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ವಿಶ್ಲೇಷಣೆ ನಿಮ್ಗೆ ಆಟೋಮೆಟಿಕ್ಕಾಗಿ ಅನಲೈಸ್ ಮಾಡೋಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಾ? ಈ ಒಂದು ಎಕ್ವಿಪ್ಮೆಂಟು ರಷ್ಯಾಯಿಂದ ತರಿಸ್ತಿದ್ದಾರೆ, ಈ ಒಂದು ಎಕ್ವಿಪ್ಮೆಂಟು ಅಮೇರಿಕಾಯಿಂದ ತರಿಸ್ತಿದ್ದಾರೆ, ಈ ಒಂದು ನಾನೊಂದು ಪಿರಂಗಿ ಹೇಳ್ತೀನಿ, ಈ ಪಿರಂಗಿ ನಾವು ರಷ್ಯಾದಿಂದ ತೊಗೋತಾ ಇದ್ದೀವೋ, ಇಲ್ಲ UK ತೊಗೋತಾ ಇದ್ದೀವೋ, ಇಲ್ಲ ಅಮೇರಿಕಾಯಿಂದ ತೊಗೋತಿದ್ದೀವೋ, ಏನಿದ್ರ ಅಡ್ವಾಂಟೇಜು? ನಮ್ಮಲ್ಲಿ ಯಾಕೆ ಅದನ್ನು ಮಾಡೋಕ್ಕಾಗಲಿಲ್ಲ? ಏನು ನಮ್ಮಲ್ಲಿ ದೌರ್ಬಲ್ಯತೆ ಇದನ್ನು ಮಾಡೋಕ್ಕೆ? ನಾಳೆ ತಗೊಂಬಂದರೆ ಅದನ್ನು ಹೆಂಗೆ ಮೇಂಟೈನ್ ಮಾಡ್ತಾರೆ? ಈ ಥರ ವಿಶ್ಲೇಷಣೆ ನಿಮ್ಗೆ ಅನಾಲಿಸ್ ಮಾಡೋಕ್ಕೆ ಶುರುವಾಗುತ್ತೆ. ಈ ರಫೇಲ್ ಫ್ಲೈಟ್ ತಗೊಂಡ್ರೆ ಏನು ಉಪಯೋಗ? ಈಗ ನಾಳೆ 114 ಫ್ಲೈಟ್ ಇವ್ರು ಯಾವ ಥರ ತಗೋತಾರೆ? ಒಂದು ಏರೋಪ್ಲೇನ್ ತಗೊಂಡ್ರೆ ನೀವು ಅದನ್ನು 40 ವರ್ಷ ಸಾಕಬೇಕು. 40 ವರ್ಷ ಮದುವೆ ಆದಂಗೆ ಒಂದು ಏರೋಪ್ಲೇನ್ನ ತಗೊಂಡ್ರೆ. ಆ 40 ವರ್ಷಕ್ಕೆ ಒಂದು ಬೋಲ್ಟ್ ನಟ್ ತಗೋಬೇಕು ಅಂದರೂ ಅವ್ನು ಯಾರು ಕೊಟ್ಟಿರ್ತಾನೋ ಅವ್ನ ಪರ್ಮಿಷನ್ ಇದ್ದೇ ನೀವು ತಗೋಬೇಕು. ಅವ್ನು 40 ವರ್ಷ ಅವ್ನು ನಿಮಗೆ 1,000 ಕೋಟಿ ಇರೋದು 400 ಕೋಟಿಗೆ ಮಾರಿಬಿಡ್ತಾನೆ. ನಾಳೆ ಒಂದೊಂದು ಬೋಲ್ಟ್ ಕೊಡಬೇಕಾದ್ರೂ 10 ರೂಪಾಯಿ ಇರೋ ಬೋಲ್ಟ್ 1000 ರೂಪಾಯಿ ಆಗ್ತಾನೆ. ಸೊ ಅಲ್ಲಿ ಆತ್ಮನಿರ್ಭರತೆ ಬರುತ್ತೆ. ನಾವು ಯಾಕೆ ಅದು ಮಾಡಲಿಲ್ಲ ಅನ್ನೋದು ಬರುತ್ತೆ. ಸೊ ಈ ಥರ ವಿಶ್ಲೇಷಣೆ ಯಾಕೆ ಭಾರತದವರು ಈ ಥರ ತಗೋತಾ ಇದ್ದಾರೆ, ಯಾಕೆ ನಮ್ಮಲ್ಲಿ ಈ ಥರ ಮಾಡಲಿಲ್ಲ ಅನ್ನೋ ಕ್ವಶನ್ಸ್ಗಳು ಬೇಕಾದಷ್ಟು ನಿಮ್ಗೆ ಉತ್ಪತ್ತಿ, ನಿಮಗೆ ಅನಲೈಸ್ ಮಾಡೋಕ್ಕೆ ಶುರುವಾಗಿ ವಿಶ್ಲೇಷಣೆ ಬರೆಯೋಕ್ಕೆ ಶುರುವಾಗುತ್ತೆ. ಅದನ್ನು ಯಾವ ರೀತಿ ಕನ್ವೆ ಮಾಡ್ತೀರಾ? ಐ ಶುಡ್ ಸಿಟ್ ಇನ್ ಯುವರ್ ಅದರ್ ಸೈಡ್ ಆಫ್ ಯುವರ್ ಶೂ, ಐ ಶುಡ್ ಸ್ಟೆಪ್ ಇನ್ ಟು ಯುವರ್ ಶೂ. ಈಗ ನಾನು ತಮಗೆ ಇದನ್ನು ಕನ್ವೆ ಮಾಡಬೇಕಾದ್ರೆ ಯಾವ ಥರ ಕನ್ವೆ ಮಾಡಿದ್ರೆ, ನಾನೊಂದು ದೊಡ್ಡ ಡಿಫೆನ್ಸ್ ಅಡ್ಮಿರಲ್ ಜನರಲ್ಗೆ ಹೇಳ್ದಂಗೆ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಹೌದು, ನಿಮ್ಗೆ ಅದ್ರ ಬಗ್ಗೆ ಈ ಆಸಕ್ತಿ ಬರಬೇಕು. ಹೌದು, ನಾನು ಏನಕ್ಕೆ ಈ ಏರೋಪ್ಲೇನ್ ಬಗ್ಗೆ ನನಗೊಂದು, ಹೌದು ನಮ್ಮಲ್ಲಿ ಇಂಥ ಏರೋಪ್ಲೇನ್ ಇದೆ ಅಂತ ನಿಮ್ಗೊಂದು ಖುಷಿ ಅನಿಸ್ಬೇಕು. ಆ ಥರ ನಾನು ಕನ್ವೆ ಮಾಡಬೇಕು. ಅದಕ್ಕೆ ಯಾವ ಥರ ಬರೆದ್ರೆ ನಿಮ್ಗೆ ಹಂಗೆ ಕನ್ವೆ ಆಗತ್ತೆ. ಕಾಮನ್ ಪರ್ಸನ್ಗೆ ಹೆಂಗೆ ಕನ್ವೆ ಮಾಡಬೇಕು? ನಾನು ಬರೀ ಆರ್ಟಿಕಲೆಲ್ಲ ಸೈಂಟಿಸ್ಟ್ಗಳೇ ಓದಲ್ಲ. ನಾನು ದೊಡ್ಡ ವರ್ಡ್ಸಲ್ಲಿ ದೊಡ್ಡದು ಇದರಲ್ಲಿ ಸ್ಪೇಸ್ ISS ಹಿಂಗೆ, ಆ ಟೆಂಪ್ರೇಚರ್ ಹಿಂಗೆ, ಈ ಬ್ಯಾರೋಮೆಟ್ರಿಕ್ ಪ್ರೆಷರ್ ಈ ಥರ ಇರುತ್ತೆ, ಅವೆಲ್ಲ ಬರೆದ್ರೆ ಆ ಜನರ ಹೆಸರುಗಳೆಲ್ಲ ಹಾಕಿ ನಿಮಗೆ ಬರೆದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ? ಅದಕ್ಕೆ ಜ್ಞಾಪಕ ಇಟ್ಕೊಳ್ಳೋಕ್ಕೂ ನಿಮ್ಗೆ ಗೊತ್ತಿರಲ್ಲ. ಎಷ್ಟು ಸಿಂಪಲ್ಲಾಗಿ ಹೇಳ್ಬೇಕು ಅಷ್ಟು ಸಿಂಪಲ್ಲಾಗಿ ಹೇಳಿ. ಎಷ್ಟು ಬೇಸಿಕ್ ನಾಲೆಜ್ ಒಬ್ಬ ಮನುಷ್ಯನಿಗೆ ಗೊತ್ತಿರಬೇಕು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ಇಷ್ಟೇ, ಅಷ್ಟು ನಾಲೆಜ್ ಯಾರು ಆ ಮನುಷ್ಯ ಇದ್ದಾಗ ಗೊತ್ತಿರಬೇಕು. ಅದನ್ನು ಗೊತ್ತಾಗ್ಸದೆ ನಾನು ಅದ್ರ ಕಡೆ ವರ್ಕ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನನ್ನ ಸಬ್ಜೆಕ್ಟ್ ಇರೋದು ಸೈನ್ಸ್, ನನ್ನ ಸಬ್ಜೆಕ್ಟ್ ಇರೋದು ಡಿಫೆನ್ಸ್, ಸ್ಪೇಸ್, ಸೈನ್ಸ್ ಎಲ್ಲ ಒಂದೇ ಇದರಲ್ಲಿ ಎಲ್ಲ ಸೈನ್ಸ್ ಅಂಡರೇ ಎಲ್ಲ ಬರೋದು, ಗೊತ್ತಾಯ್ತಾ? ಸೊ ಆ ಥರ ನಾನು ಪ್ರಯತ್ನ ಪಡ್ತಾನೇ ಇರ್ತೀನಿ, ಬರೀತಾನೇ ಇರ್ತೀನಿ. ಈಗ 4,000 ಅಂದಿದ್ದೀನಿ, ಅದೇನು 5,000 ಬರೆದಿದ್ದೀನೋ ನನಗೆ ಗೊತ್ತಿಲ್ಲ, ಲೆಕ್ಕವೇನೆ ನನಗೆ ಗೊತ್ತಿಲ್ಲ. ಹೋಗ್ತಾನೆ ಇದೆ. ಇವತ್ತು ಒಂದೊಂದು ದಿವಸಕ್ಕೆ 5-6 ಬರೆದಿರ್ತೀನಿ. ಒಂದೊಂದು ದಿವಸಕ್ಕೆ ಭಾನುವಾರ ಅಂದರೆ ಒಂದು 8 ಆರ್ಟಿಕಲ್ ಓದ್ಕೊಂಡು ಬರೆದಿರ್ತೀನಿ. ಅಂದರೆ ಅಧ್ಯಯನ ಮಾಡ್ತಾನೇ ಇರ್ತೀನಿ. ಸುಮ್ಮನೆ ಅಂತೂ ನಾನು ಕೂತ್ಕೊಳ್ಳಲ್ಲ. ನನ್ನ ಮೈಂಡ್ ಯಾವಾಗಲೂ ನಾನು ಒಂದು ಕಡೆ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತೀನಪ್ಪ ಅನ್ನೋದು ನಾನು ಯಾವತ್ತೂ ಆ ಥರ ಅಂದ್ಕೊಂಡೇ ಇಲ್ಲ. ನಾನು ರೆಸ್ಟ್ ಅಲ್ಲ, ಐ ಎಂಜಾಯ್ ದಟ್ ರೀಡಿಂಗ್. ನನಗೆ ಸುಸ್ತು ಅಂತ ಆಗಲ್ಲ. ಯಾವಾಗ ಸುಸ್ತಾಗುತ್ತೆ, ನಿಮ್ಮ ಪ್ಯಾಷನ್ ಇಲ್ಲದೆ ಯಾವುದೋ ದುಡ್ಡು ಕೊಟ್ರಪ್ಪ ನಾನು ಅದಕ್ಕೋಸ್ಕರ ಬರೀತಾ ಇದ್ದೀನಿ ಅನ್ನೋಕ್ಕೆ ಹೋದಾಗ ಸುಸ್ತು ಅನ್ನೋದು ಬರುತ್ತೆ. ನನಗೇನೋ ಇಲ್ಲ ಅದರಿಂದ. ಸೊ ನನಗೇನು ಜನಕ್ಕೆ ತಲುಪಬೇಕು, ಜನಕ್ಕೆ ಅರ್ಥ ಆಗಬೇಕು. ನಾಳೆ ದಿವಸ ನೀವು ಬರೆದಿರೋದನ್ನು ತುಂಬ ಚೆನ್ನಾಗಿ ಅರ್ಥ ಆಯಿತು ಸರ್ ಅಂದರೆ ನನಗೆ ಅಷ್ಟೇ ಖುಷಿ. ಈಗ ಸರ್, ಬರವಣಿಗೆ ಅಂತ ಬಂದಾಗ ಅಂದರೆ ದಾಖಲಾತಿಯಾಗಿ ಪುಸ್ತಕದಲ್ಲಿ ಅಥವಾ ಪತ್ರಿಕೆಯಲ್ಲಿ ಬಂದಾಗ ಅದರ ಭಾಷೆಯ ಪರಿಮಿತಿ ಬೇರೆ ಇರುತ್ತೆ. ಅದು ನೀವು ಸರಳವಾಗೇ ಹೇಳ್ಬೋದು, ವೈಜ್ಞಾನಿಕವಾಗೇ ಹೇಳ್ಬೋದು. ಆದರೆ ಎದುರು ಬದುರು ಕೂತಾಗ ಮಾತಾಡಬೇಕಾದ್ರೆ ಬಳಸೋ ಭಾಷೆ ಅಥವಾ ವಿಚಾರ ಕನ್ವೆ ಮಾಡೋ ರೀತಿ ಬೇರೆ ಇರುತ್ತೆ ಸರ್. ಅಂದರೆ ಒಟ್ಟು ನಿಮ್ಮ ಈ ಜರ್ನಿಯನ್ನು ಕೇಳಬೇಕಾದ್ರೆ ನನಗೆ ಕುತೂಹಲ ಆಗ್ತಾ ಇರೋದು, ಅಂದರೆ ನೀವು ಪುಸ್ತಕಗಳ ಅಧ್ಯಯನ ಒಂದು ಕಡೆ ಆದರೆ ನಿಮಗೆ ನಿಮ್ಮ ಜೀವನದಲ್ಲಿ ಅಂದರೆ ದ್ರೋಣಾಚಾರ್ಯ ಥರ ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್? ಇಲ್ಲ, ನನಗೆ ಯಾರು ಆ ಥರ ಗುರುಗಳು ಅಂತ ಯಾರೂ ಸಿಕ್ಕಿಲ್ಲ ನನಗೆ.
ಬಟ್ ನನ್ನ ಜೊತೆ ಒಬ್ರು ಅಂದ್ರೆ ಸ್ನೇಹಿತರು inspiration ಇರ್ತಾರೆ, sir. ಇನ್ಸ್ಪಿರೇಷನ್ ಯಾವಾಗಲೂ ನಮ್ಮ ಜೊತೆ ಒಬ್ರು ಸ್ನೇಹಿತರು ಇರ್ತಾರೆ, ಅರಸು ಅಂತ ಒಬ್ರು ಇರ್ತಾರೆ. ಓಕೆ ಅವ್ರೊಂದು ಸ್ವಲ್ಪ ಈ ಬರೆಯೋ ಹುಚ್ಚು ಜಾಸ್ತಿ ಅವ್ರಿಗೆ. ಓ ಓಕೆ ಅವ್ರು ಒಂಥರ ಇನ್ಸ್ಪೈರ್ ಮಾಡ್ತಿರ್ತಾರೆ, ಬರೀರಿ ಸರ್ ಈ ತರ ಬರೀರಿ, ನಮ್ಗೆ ಅರ್ಥ ಆಗ್ಲಿಲ್ಲ. ಸೊ ಫಸ್ಟ್ ನಾನು ಬರ್ದು ಕ್ರಿಟಿಕ್ ಅವರು ಅಂತವ್ರನ್ನ ಕೇಳ್ತೀನಿ, ಸರ್ ನಿಮ್ಗೆ ಅರ್ಥ ಆಯ್ತಾ ನಾನು ಬರ್ದಿರೋದು, ಇದು ಓದಿದ್ರೆ ನಿಮ್ಗೆ ಅರ್ಥ ಆಯ್ತಾ? ಅವ್ರ ತರ ಇನ್ನೂ ಅನೇಕರು ಇದ್ದಾರೆ, ನಾನೊಂದು ಎಕ್ಸಾಂಪಲ್ ಕೊಡು. ಸೊ ಆ ತರ ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನನಗೆ ಅರ್ಥ ಆಯ್ತು ಸರ್, ನನಗೆ ನೀವು ಬರ್ದಿರೋದು ನನಗೆ ಅರ್ಥ ಆಯ್ತು ಅಂದ್ರೆ ಓ ಅರ್ಥ ಆಗುತ್ತೆ ಜನಕ್ಕೆ. ಆ ತರ ಕೆಲವು ಓದಿಸ್ತೀನಿ ಕೆಲವು ಜನರ ಜೊತೆ, ನಿನಗೆ ಓದ್ ನೋಡಿ ಒಂದ್ಸಲಿ ಅರ್ಥ ಆಯ್ತಾ, ಇನ್ನೇನಾದ್ರೂ ನಿಮ್ಗೆ ಲೈನ್ ಏನಾದ್ರು ಪ್ರಾಬ್ಲಮ್ ಇದೆಯಾ, ಸುಮ್ನೆ ಕೊಟ್ರೆ ಪಬ್ಲಿಷ್ ಮಾಡೋ ಜನಗಳಾಗ್ಬಿಟ್ಟಿದ್ದಾರೆ ಈಗ. ಟಾರ್ಗೆಟ್ ರೀಚ್ ಆಗ್ಬೇಕು, 150 ಆರ್ಟಿಕಲ್ ಪಬ್ಲಿಷ್ ಆಗ್ಬೇಕು, ನೀವು ಕೊಡಿ. ಆ ತರ ನನಗೆ ಇಷ್ಟ ಇಲ್ಲ, ಅರ್ಥ ಆಗ್ಬೇಕು ಆ ಆರ್ಟಿಕಲ್ ನ. ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಏನಕ್ಕೆ, ಜನಕ್ಕೆ ಅರ್ಥ ಆಗ್ಲಿ ಅಂತ ಅಷ್ಟೇ. ಈಗ ನಾನು ಅದು ಬರ್ದು ನಾನು ಏನು ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ, ಯಾವ್ದೋ ಕೆಲ್ಸದಲ್ಲಿ ಹುಡುಕ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಇಟ್ ಈಸ್ ಓನ್ಲಿ ಪ್ಯೂರ್ಲಿ ಪ್ಯಾಷನ್. ಅಫ್ಕೋರ್ಸ್ ನನ್ನ ಕನ್ನಡನೂ ತುಂಬ ನೀವು ಟಿ ವಿಲಿ ಬಳಸೋ ಅಂಥ ಅತಿ ಪಾಲಿಷ್ಡ್ ಕನ್ನಡನೂ ನಂದು ಆ ಥರ ಇಲ್ಲ. ಅಫ್ಕೋರ್ಸ್ ನಂದೊಂಥರ ಆಡುಭಾಷೆ ಕನ್ನಡನೇ, ಅದರಲ್ಲೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಆದಷ್ಟು. ಸರ್, ಅಂದರೆ ತಾವು ಓದಿದ ಶಾಲೆ ಆಗಿರಬಹುದು, ಕೆಲಸ ನಿರ್ವಹಿಸಿದಂಥ ಮಲ್ಟಿನ್ಯಾಷನಲ್ ಕಂಪನಿಗಳಾಗಿರ್ಬೋದು, ಎಲ್ಲವೂ ಪ್ರಭಾವ ಬೀರಿರುತ್ತೆ. ಆದರೆ ಸರ್, ಈಗ ಜನರ ಒಂದು ಆಸಕ್ತಿಯ ವಿಚಾರದ ಬಗ್ಗೆ ಮಾತಾಡೋದಾದ್ರೆ 2 ಕ್ಯಾಟಗರಿ ಜನ. ಒಬ್ಬರಿಗೆ ಅಂದರೆ ಎಲ್ಲವನ್ನ ತಿಳಿದುಕೊಳ್ಬೇಕಪ್ಪ, ಎಲ್ಲವನ್ನ ಪ್ರಶ್ನಿಸಬೇಕು, ಇದ್ಯಾಕೆ ಹೀಗೆ, ಅದ್ಯಾಕೆ ಹಾಗೆ, ಏನಾಗುತ್ತೆ ಇದರಿಂದ, ಎಲ್ಲವನ್ನು ತಿಳಿದುಕೊಳ್ಳುವಂಥದ್ದು ಒಬ್ಬರು ಇದ್ದರೆ, ಮತ್ತೊಂದು ವರ್ಗ ಅಂದರೆ ನಮ್ಮ ದೈನಂದಿನ ಜೀವನದ ಮೇಲೆ ಪ್ರಭಾವ ಬೀರಬೇಕು. ಇದೆಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳದೆ ಇದ್ದರೆ ನಮಗೆ ನಡೆಯೋದಿಲ್ಲ ಜೀವನ ಅನ್ನೋಂಥದ್ದು. ಈಗಿನ ಒಂದು ಟೆಕ್ನಿಕಲ್ ಆಗಿರಬಹುದು, ಟೆಕ್ನಾಲಜಿ ಆಗಿರಬಹುದು, ಏನೆಲ್ಲ ವಿಷಯಗಳು ನೀವು ಹೇಳಿದ ಹಾಗೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಬ್ಯಾಂಕ್ದು ವಿಚಾರಗಳಾಗಿರ್ಬೋದು, ಈ ಥರದ ದೈನಂದಿನ ಏನು ಡಿಜಿಟಲೀಕರಣ ಆಗ್ತಾ ಇದೆ, ಆಗ ಮಾತ್ರ ಜನರಿಗೆ ಇದೆಲ್ಲ ತಿಳಿದುಕೊಳ್ಳುವಂಥದ್ದು ಜಾಸ್ತಿ ಹೆಚ್ಚಾಗಿ ಅವಶ್ಯಕತೆ ಬೀಳುತ್ತೆ ಅಂತೀರಾ ಸರ್? ಇಲ್ಲ, ಈಗ ಜನಗಳು ಏನಾಗಿದ್ದಾರೆ ಅಂದರೆ ಬೇಸಿಕ್ಸ್ ಅವ್ರ ಲಿವಿಂಗ್ಗೆ ಎಷ್ಟು ಡಿಜಿಟಲೈಸೇಷನ್ ಕಲಿಬೇಕು ಅದು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ ಈಗ ಗೊತ್ತಾಗ್ಬಿಟ್ಟಿದೆ, ಆ ಡಿಜಿಟೈಸೇಷನ್ ಇಲ್ಲದೆ ಹೋದರೆ ನಾವು ಬದುಕಕ್ಕೆ ಆಗೋದೇ ಇಲ್ಲ. ಇವತ್ತು ನೀವೊಂದು ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗ್ಬೇಕು ಅಂತ ಎಲ್ಲರಿಗೂ ಗೊತ್ತಿದೆ, ಫೋನ್ಪೇ ಮಾಡೋದು ಎಲ್ಲರಿಗೂ ಗೊತ್ತಿದೆ, ಗೂಗಲ್ ಪೇ ಮಾಡೋದು ಎಂಥ ಕೆಲಸದವ್ರಿಗೂ ಸಹಿತ ಅದು ಆ ಡಿಜಿಟಲೈಸೇಷನ್, ಬೇಸಿಕ್ ಡಿಜಿಟಲೈಸೇಷನ್ ಬೇಕೇ ಬೇಕು ಅಂತ ಗೊತ್ತಾಗಿದೆ. ಕಷ್ಟನೋ ಸುಖನೋ ಕೇಳಿ ಯಾರು ತಿಳ್ಕೊಂಡು ಅದನ್ನು ಇದು ಮಾಡ್ತಾರೆ. ಈವನ್ ಮನೆ ಹೌಸ್ ವೈಫ್ಸ್ ಆದ್ರೂ ಒಂದು ಫೇಸ್ಬುಕ್ ಓಪನ್ ಮಾಡಿ ಆ ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು, ಯೂಟ್ಯೂಬಲ್ಲಿ ನೋಡ್ಕೊಂಡು ಇದು ಮಾಡೋದು, ಆ ಒಂದು ಡಿಜಿಟಲೈಸೇಷನ್ ಬಂದಿದೆ ಆಗಲೇ. ಇಟ್ ಈಸ್ ಆಲ್ರೆಡಿ ಇಟ್ ಈಸ್ ದ ನೆಸೆಸಿಟಿ. ಕಲಿಲೇಬೇಕು, ಇಲ್ಲ ಜೀವನ ಮಾಡೋಕ್ಕೆ ಆಗಲ್ಲ. ಸೊ ನೆಸೆಸಿಟಿಗೋಸ್ಕರ ಕಲ್ತ್ಕೋತಾ ಇದ್ದಾರೆ. ಇಟ್ ಬಿಕಮ್ಸ್ ಎ ಪ್ಯೂರ್ ನೆಸೆಸಿಟಿ ಫಾರ್ ದೆಮ್ ಟು ಮೇಕ್ ಎ ಲಿವಿಂಗ್. ಅದು ಕಲ್ತ್ಕೊಳ್ಳೇಬೇಕು, ಫೋರ್ಸ್ಫುಲಿ ಕಲ್ತ್ಕೋತಾನೆ ಇದ್ದಾರೆ. ಇನ್ನು ಕೆಲವು ವರ್ಗ ಅದ್ರ ಮೇಲೆ ಹೆಚ್ಚಿಗೆ ನಾಲೆಜ್ ಬೇಕು, ನನಗೆ ಹೆಚ್ಚಿಗೆ ನಾಲೆಜ್ ನನಗೆ ಬೆಳೆಸ್ಕೋಬೇಕು ಅನ್ನೋದನ್ನ ಕೆಲವು ವರ್ಗಗಳು ಓದಿ ಅಫ್ಕೋರ್ಸ್ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡದೇ ಇರ್ಬೋದು, ಬಟ್ ಇಂಟ್ರೆಸ್ಟಾಗಿ ಓದ್ತಾರೆ. ತುಂಬ ಜನ ಓದಿ ಅದ್ರ ಬಗ್ಗೆ ಒಂದು ಆಸಕ್ತಿ ಇರೋರು ಇದ್ದಾರೆ. ಇನ್ನು ಕೆಲವು ಜನ ಅದನ್ನ ಓದಿ ಮುಂದೆ ಇನ್ನೇನಾರ ಬೆಳೆಸ್ಕೋಬೋದಾ, ಮುಂದೆ ಯಾವ ಥರ ಆಗ್ಬೋದು ಅಂತ ಅನೇಕ ಕ್ವಶನ್ಸ್ ನನಗೆ ಬರೆದು ಕಳಿಸ್ತಾರೆ. ಸರ್ ನೀವು ಇದ್ರ ಮೇಲೆ ಬರೆದಿದ್ದೀರಾ, ಇದ್ರ ಮೇಲೆ ನಾನು ಅತಿ ಹೆಚ್ಚು ಇನ್ನೂ ನಾನು ಅರ್ಥ ಮಾಡ್ಕೋಬೇಕಾಗತ್ತೆ, ನಾನು ಇದ್ರ ಮೇಲೆ ಒಂದು ರಿಸರ್ಚ್ ಮಾಡ್ತಾ ಇದ್ದೀನಿ, ನೀವು ಯಾಕೆ ನನಗೆ ಮೀಟ್ ಮಾಡಬಾರ್ದು, ನೀವು ಯಾಕೆ ನನಗೆ ಗೈಡ್ ಮಾಡಬಾರ್ದು, ಈ ಥರ ಅನೇಕ ಜನಗಳು ಬರ್ತಾರೆ. ಸೊ ಈ ಥರ ಅನೇಕ ವರ್ಗಗಳಿದೆ. ಸೊ ಒಬ್ಬರು ನೆಸೆಸಿಟಿ, ಇನ್ನೊಬ್ರಿಗೆ ಆಸಕ್ತಿ, ಇನ್ನೊಬ್ರು ಅದ್ರ ಮೇಲೆ ಡೆವಲಪ್ ಮಾಡಿಕೊಂಡು ಅವ್ರು ಇನ್ನೇನೋ ಮಾಡ್ತಾ ಇರ್ತಾರೆ. ಡ್ರೋನ್ಸ್ ಬಗ್ಗೆ ಏನೋ ಬರೆದಿರ್ತೀನಿ, ಡ್ರೋನ್ಸ್ ಬಗ್ಗೆ ನೀವು ಈ ಥರ ಬರೆದಿದ್ದೀರಾ, ಇದ್ರ ಬಗ್ಗೆ ನನಗೆ ಇನ್ನೂ ಒಂದು ಸ್ವಲ್ಪ ಮಾಹಿತಿ ಕೊಡೋಕ್ಕಾಗತ್ತಾ, ನನಗೆ ರಿಸರ್ಚ್ಗೆ ಹೆಲ್ಪ್ ಆಗುತ್ತೆ, ಮತ್ತು ನಾನು ಮಾಡ್ತಾ ಇರೋ ಒಂದು ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಆ ಥರ ಜನಗಳು ಬರ್ತಾರೆ. ಭಾಳ ಖುಷಿ ಅನ್ಸುತ್ತೆ ಸರ್, ನಿಮ್ಮ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಹೋದ ಹಾಗೆ ನೀವು ಎಲ್ಲೂ ಕೂಡ ನನಗೆ ಇದರಿಂದ ಆದಾಯ ಅಂತನೋ ಏನಲ್ಲ, ನಿಮ್ಮ ಸ್ವ ಆಸಕ್ತಿದಾಯಕವಾಗಿ ನೀವು ಅಧ್ಯಯನ ಮಾಡಿದ್ದನ್ನು ತಿಳ್ಕೊಂಡಿದ್ದನ್ನು ಹೇಳ್ತಿದ್ದೀರಾ. ಸೊ ಹಾಗಾಗಿ ಇದು ಪ್ರಚಾರ ಎರಡೂ ನಿಮಗೆ ಗೊತ್ತಿಲ್ಲದಂಗೆ ನಡೀತಾನೆ ಇದೆ. ಸೊ ಬಹುಶಃ ಸರ್ ಅದಕ್ಕೆ ವಿಕಿಪೀಡಿಯಾ ಇರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಹಲವು ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನು ಅಳವಡಿಸ್ಕೊಂಡು ಅಥವಾ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಹೇಳಿದ್ದನ್ನ ಕೋಟ್ ಮಾಡೋ ಥರ ಆಗೋಗ್ಬಿಟ್ಟಿದೆ. ಏನು ಅನ್ಸುತ್ತೆ ಸರ್? ಒಂಥರ ಎಲ್ಲ ಖುಷಿ ಆಗುತ್ತೆ. ವಿಕಿಪೀಡಿಯಾದವರು ಈ ರೆಫರೆನ್ಸ್ ಬೇಕಿತ್ತ, ಕೆಲವು ಯೂನಿವರ್ಸಿಟೀಸ್ ಅವರು ಅದನ್ನ ಪಬ್ಲಿಷ್ ಮಾಡ್ತಾರೆ, ಈ ಥರ ನಾನು ಈ ಥರ ಹಿಂಗೆ ಮಾತಾಡಿದ್ದೀನಿ ಅನ್ನೋದನ್ನ
ಸುಮಾರು ಕಡೆ ಬರುತ್ತೆ. ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾ mygov.in ನಲ್ಲೂ ಪಬ್ಲಿಷ್ ಮಾಡ್ತಾ ಇರ್ತಾರೆ. DRDO ಅವರು ಕೆಲವು ರೈಟಿಂಗ್ಸ್ನೆಲ್ಲ ತಗೊಂಡು ಅವ್ರ ಮ್ಯಾಗಝೈನ್ಸ್ಗಳು ಪಬ್ಲಿಷ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಅದೇ ಒಂದು ನಮ್ಗೊಂದು ಎನ್ಕರೇಜ್ಮೆಂಟ್ ಬರೆಯೋಕೆ ಅಷ್ಟೇ. ಇನ್ನೇನು ನಮ್ಗೇನು ಎನ್ಕರೇಜ್ಮೆಂಟ್ ನೀನು ಚೆನ್ನಾಗಿ ಬರೆದಿದ್ಯಪ್ಪ ಅಂತ ಯಾರೋ ಬಂದು ಬೇಷ್ ನೀನು ಚೆನ್ನಾಗಿ ಅಂತ ಹೇಳೋರು ಕಮ್ಮಿನೇ ನನಗೆ. ಸೊ ನಾನೇ ಅದೊಂದು ಎಲ್ಲೋ ಒಂದು ಮೋಟಿವೇಶನ್ ಬೇಕಲ್ಲ ನೀವು ಮಾಡ್ತಾ ಇರೋ ಕೆಲಸಕ್ಕೆ. ದಟ್ ಇಟ್ ಸೆಲ್ಫ್ ಗಿವ್ಸ್ ಅಸ್ ದಿ ಮೋಟಿವೇಶನ್ ಅಷ್ಟೇ. ಅದು ಬಿಟ್ರೆ ಇನ್ನು ಯಾವ ಮೋಟಿವೇಶನ್ ಅಲ್ಲೂ ನಾನು ಹೇಳಿದೆ ಅದರಿಂದ ನನ್ನ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ, ಅದರಿಂದ ಈಗ ಏನೂ ಮಾಡಬೇಕಾಗಿಲ್ಲ, ಅದರಿಂದ ಇಟ್ಸ್ ಓನ್ಲಿ ಮೈ ಪ್ಯಾಷನ್. ನೀವು ಹೇಳ್ದಂಗೆ ಆ ಪ್ಯಾಷನ್ ಆದರೆ ನನಗೆ ಪ್ರಚಾರನೂ ಆಗ್ತಾ ಇದೆ, ಈ ಎಲ್ಲಾನು ದಟ್ ಪ್ಯಾಷನ್. ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಮೀ, ಇಟ್ ರಿಲೇಟೆಡ್ ಟು ಎವ್ರಿ ಫೀಲ್ಡ್. ವೆನ್ ದೇರ್ ಇಸ್ ಎ ಪ್ಯಾಷನ್ ಆಟೋಮೆಟಿಕಲಿ ಅವ್ರು ಗ್ರೋ ಆಗ್ತಾರೆ ಅಂತ. ನೀವು ಯೂಟ್ಯೂಬಲ್ಲಿ ಎಷ್ಟೋ ಸಿಂಗರ್ಗಳು ನೋಡಿರ್ಬೋದು, ಅವರು ಫೇಸ್ಬುಕ್ಕಲ್ಲಿ ಆಡಿನೇ ದೊಡ್ಡವರಾಗ್ಬಿಟ್ಟಿರ್ತಾರೆ. ದಟ್ ಈಸ್ ದ ಪ್ಯಾಷನ್. ಸರ್ ನಮಗೆ ಹೆಮ್ಮೆ ಸರ್, ಯಾಕಂದ್ರೆ ನಾ ಆರಂಭದಲ್ಲೇ ಹೇಳಿದಾಗೆ ದೇಶ ಭಾಷೆ ಎಲ್ಲವೂ ಗಡಿ ಮೀರಿದಂಥ ಒಂದು ಜ್ಞಾನ ಅನುಭವ ಈ ರೀತಿ ಅಂದರೆ ನಮ್ಮ ಕನ್ನಡಿಗರ ಒಂದು ಜ್ಞಾನ ಅನುಭವ ಇಷ್ಟು ಪ್ರಪಂಚದೆಲ್ಲೆಡೆ ಹಂಚಲಿಕ್ಕೆ ಸಾಧ್ಯ ಆಗ್ತಾ ಇದೆಯಲ್ಲ ಅನ್ನೋಂಥದ್ದು ಹೆಮ್ಮೆ ಸರ್. ಇನ್ನು ಮತ್ತೊಂದು ಅಂದರೆ ಸಾಮಾನ್ಯ ಜನರು ಕೂಡ ಮಾತಾಡೋದನ್ನು ನಾನು ಕೇಳಿದ್ದೀನಿ ಸರ್. ಈಗ ಚಂದ್ರನ ಅಂಗಳದ ಬಗ್ಗೆ ಮಾತಾಡ್ತಾರೆ, ಅಲ್ಲೂ ಕೂಡ ಸೈಟ್ ತಗೋಬಹುದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈಗ ಸುನೀತಾ ವಿಲಿಯಮ್ಸ್ ಅವ್ರದ್ದೇ ತಗೋಬಹುದು. ಅಂದರೆ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ವರ್ಷಗಟ್ಟಲೆ ಇರ್ತಾರೆ ಅಂದರೆ ಅಲ್ಲಿನ ಗುರುತ್ವಾಕರ್ಷಣ ಶಕ್ತಿ ಹಾಗೆ ಅಲ್ಲಿನ ಜೀವನ ಹೇಗಿರಬಹುದಪ್ಪ, ಇವರು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಅಲ್ಲಿ ಕಳೀತಾರೆ ಅಂದರೆ ಅಲ್ಲೂ ಕೂಡ ಅಷ್ಟು ಜೀವನ ನಡೆಸುವಂಥ ಸಾಧ್ಯತೆಗಳು. ಈ ಬಾಹ್ಯಾಕಾಶ ಕ್ಷೇತ್ರ ಹೇಗಿರುತ್ತೆ ಸರ್ ಅಲ್ಲಿ ಏರೋಸ್ಪೇಸ್ ಜೀವನ ಅನ್ನೋಂಥದ್ದು? ಅಲ್ಲ, ಈಗ ಸುನೀತಾ ವಿಲಿಯಮ್ಸ್ ಅವರು ಇರೋದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಅದು ಬಂದು 410 ಕಿಲೋಮೀಟರ್ ಭೂಮಿಯಿಂದ ಮೇಲ್ಗಡೆ ಇದೆ. ಅದು ಸುತ್ತುತ್ತಾನೆ ಇರುತ್ತೆ, ಅದು ಸುತ್ತುತ್ತಾನೆ ಇರಬೇಕು, ಇಲ್ಲ ಕೆಳಗೆ ಬಿದ್ದೋಗುತ್ತೆ. ಸೊ ಆ ಭೂಮಿಗೆ ನಮ್ಮ ಗ್ರಾವಿಟಿ ಎಳಿದೇ ಇರೋಕ್ಕೆ 28,000 ಕಿಲೋಮೀಟರ್ ಪರ್ ಅವರ್ ಅಲ್ಲ ಅದು ಸುತ್ತುತ್ತಾನೆ ಇರುತ್ತೆ. ಸೊ ಈ ಪ್ರತಿ 92 ನಿಮಿಷಕ್ಕೆ ಒಂದು ಸುತ್ತು ಹಾಕೋದು. ಸೊ 92 ನಿಮಿಷಕ್ಕೆ ಒಂದು ಸುತ್ತು ಅಂದರೆ ಅದು 16 ಸಲ ಬೆಳಗ್ಗೆ ನೋಡುತ್ತೆ, 16 ಸಲ ರಾತ್ರಿ ನೋಡುತ್ತೆ. ಸೊ ಅಲ್ಲಿರೋ ಸುನೀತಾ ವಿಲಿಯಮ್ಸ್ ಎಲ್ಲರಿಗೂ ಗೊತ್ತು, ಅವ್ರ ಹೆಸರು ತಗೋತಾ ಇದ್ದೀನಿ. ಸೊ ಅವರು 16 ಬೆಳಕು ನೋಡ್ತಾರೆ, 16 ರಾತ್ರಿ ನೋಡ್ತಾರೆ. ಆಮೇಲೆ ಆ ಸ್ಪೇಸ್ ಸ್ಟೇಷನಲ್ಲಿ ಅವ್ರಿಗೆ ಎಲ್ಲ ಊಟನೂ ಸಿಗುತ್ತೆ. ಅಂದರೆ ಇಲ್ಲಿಂದ ಹೈಡ್ರೇಟೆಡ್ ಅಂದರೆ ಡಿಹೈಡ್ರೇಟ್ ಮಾಡಿಬಿಟ್ಟು ಕಳಿಸಿರ್ತಾರೆ. ಅಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹೀಟ್ ಮಾಡ್ಕೊಂಡು ತಿಂತಾರೆ. ಓಕೆ. ಬಟ್ ಅವರು ಅಲ್ಲಿ ಏನು ಈಗ ನೀರು ಕುಡಿಬೇಕು ಅಂದರೂ ಹೆಂಗೆ ಅಂದರೆ ಒಂದು ಪೇಸ್ಟ್ ಥರ ಹಿಂಗೆ ಅಮುಕ್ತಾರೆ. ನೀರು ಥರ ಬರಲ್ಲ, ಅದೊಂದು ಗುಂಡೆ ಥರ ಹಾಗೆ ಒಂದು ಬಬಲ್ ಬರುತ್ತೆ. ಆ ಬಬಲ್ನ ನುಂಗ್ಬೇಕು ಅವರು. ಈವನ್ ಪೇಸ್ಟನ್ನು ಅವ್ರು ಉಗ್ಯೋಕ್ಕಾಗಲ್ಲ, ಉಗಿದ್ರೆ ಅದು ಬಬಲ್ ಥರ ಆಗಿ ಅದೆಲ್ಲೋ ಹೋಗಿ ಯಾವುದೋ ಒಂದು ಇದನ್ನ ಅಟ್ಯಾಕ್ ಮಾಡುತ್ತೆ, ಏನು ಸೆನ್ಸರ್ಸು ಎಲೆಕ್ಟ್ರಾನಿಕ್, ಅದು ನುಂಗ್ಲೇಬೇಕು ಅವರು. ಸೊ ಈ ಥರ ಅನೇಕ ಚಾಲೆಂಜಸ್ಗಳ ಜೊತೆ ಅವ್ರು ಬದುಕ್ತಾ ಇರ್ತಾರೆ. ಈ ಗ್ರಾವಿಟಿನೇ ಇಲ್ದಾಗ ಈಗ ನಡೆಯೋದೇ ಇಲ್ಲ. ನೀವು ಈಗ ನಡೀತೀರಾ, ನಡೆಯೋದು ಹೇಗೆ? ಅಗೇನ್ಸ್ಟ್ ಗ್ರಾವಿಟಿ ಎಳಿತಾ ಇರುತ್ತೆ ಫೋರ್ಸು, ಬಟ್ ಅದನ್ನ ನೀವು ಸ್ಟ್ರೆಂತ್ ಹಾಕಿ ನಡ್ಕೊಂಡು ಹೋಗ್ತೀರಾ. ಅಲ್ಲಿ ಇದೇ ಇಲ್ಲ, ಗ್ರಾವಿಟಿನೇ ಇಲ್ಲ, ಅಲ್ಲಿ ನಡೆಯೋದೇ ಇಲ್ಲ. ಅವಾಗ ಏನಾಗುತ್ತೆ, ಸುಮ್ಮನೆ ಫ್ಲೋಟ್ ಮಾಡ್ತಾ ಇರ್ತಾರೆ ಅವರು. ಕಾಲಿಗೆ ಎಕ್ಸಸೈಸೇ ಇರಲ್ಲ. ಆ ಶಕ್ತಿ, ಆ ಎಕ್ಸಸೈಸ್ ಇಲ್ದೇದಾಗ ಏನಾಗುತ್ತೆ, ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಬೋನ್ ಡೆನ್ಸಿಟಿ ಅಂದ್ರೆ ಕ್ಯಾಲ್ಸಿಯಂ, ಮಿನರಲ್ಸ್ ಅವೆಲ್ಲ ಲೂಸ್ ಆಗ್ತಾ ಇರುತ್ತೆ. ಮಸಲ್ ಮಾಸ್ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಅವರು ಕೈ ಕಾಲೆಲ್ಲ ಸಣ್ಣ ಕಾಣ್ತಾರೆ. ಸುನೀತಾ ವಿಲಿಯಮ್ಸ್ ಹೋಗಿದ ಥರ ಈಗ ನೋಡೋ ಇದು ಎಲ್ಲ ಸಣ್ಣ ಕಾಣ್ತಾರೆ. ಆಮೇಲೆ ಅಲ್ಲಿ ರೇಡಿಯೇಷನ್ಸ್, ಈಗ ಎಕ್ಸ್ರೇಗೆ ಹೋದ್ರೆ ನೀವು ದೂರ ನಿಂತ್ಕೊಳ್ಳಿ, ಅಲ್ಲಿ ಬರಬೇಡಿ, ಬಿಕಾಸ್ ರೇಡಿಯೇಷನ್ಸ್ ಎಫೆಕ್ಟ್ ಆಗುತ್ತೆ ಬಾಡಿ ಮೇಲೆ. ಅಲ್ಲಿ ಹೋದ್ರೆ ತುಂಬಾ ಅಲ್ಲಿ ಅಟ್ಮಾಸ್ಫಿಯರ್, ಓಝೋನ್ ಲೇಯರ್ ಅನ್ನೋದೇ ಇರಲ್ಲ. ಸೊ ಸಿಕ್ಕಾಪಟ್ಟೆ ರೇಡಿಯೇಷನ್ಸ್. ಸೊ ಇಮ್ಯುನಿಟಿ ಸೆಲ್ಸು ಅವ್ರು ಡ್ಯಾಮೇಜ್ ಮಾಡಿರುತ್ತೆ. ಆಮೇಲೆ ಅವರ ಹಾರ್ಟ್, ನಾವು ಇಲ್ಲಿ ನಿಂತ್ಕೊಂಡಾಗ ಹಾರ್ಟ್ ಪಂಪ್ ಮಾಡುತ್ತೆ. ಈ ಗ್ರಾವಿಟಿ ಅಗೇನ್ಸ್ಟ್ ಅದು ಜೋರಾಗಿ ಪಂಪ್ ಮಾಡಬೇಕು, ಮಸಲ್ಗೆ ಚೆನ್ನಾಗಿ ಎಕ್ಸಸೈಸ್ ಕೊಟ್ಟು ಬ್ಲಡ್ ನಿಮಗೆ ಫ್ಲೋ ಆಗುತ್ತೆ. ಅಲ್ಲಿ ಹೋದಾಗ ಅದು ನೆಸೆಸಿಟಿ ಇಲ್ಲ, ಅಗೇನ್ಸ್ಟ್ ಗ್ರಾವಿಟಿ ಪಂಪ್ ನಿಧಾನಕ್ಕೆ ಪಂಪ್ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಈ ಕೆಳಗಡೆ ಬಂದ ತಕ್ಷಣ ಮತ್ತೆ ಹಾರ್ಟ್ ಆ ಕಂಡೀಷನ್ಗೆ ಬರಬೇಕು. ಸೊ ಆ ಕಂಡೀಷನ್ಗೆ ಬರಬೇಕು. ಆಮೇಲೆ ಮೂಳೆ ಎಲ್ಲ ಸಣ್ಣದಾಗ್ಬಿಟ್ಟಿರುತ್ತೆ, ಚೂರು ಹೊಡೆದ್ರೆ ಬುರಿದೋಗುತ್ತೆ ಮೂಳೆ. ಅವ್ರಿಗೆ ನಡೆಯೋ ಅಭ್ಯಾಸನೇ ಮರ್ತೋಗಿರುತ್ತೆ. 6 ತಿಂಗಳ ಕಾಲ ಅಲ್ಲಿದ್ದರೆ ನಡೆಯೋ ಅಭ್ಯಾಸನೂ ಮರ್ತೋಗಿರುತ್ತೆ ಅವ್ರಿಗೆ. ಅಂದರೆ
ಆ ನಡೆಯೋಕ್ಕೆ ಆ ಶಕ್ತಿ ಇರಲ್ಲ ಅವ್ರಿಗೆ. ಅವ್ರು ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ ಕಿವಿಲಿರೋದು ಒಂದು ವೆಸ್ಟಿಬ್ಯುಲರ್ ಆರ್ಗನ್ ಅಂತ ಇರುತ್ತೆ. ಆ ಸ್ಪೇಸ್ಗೆ ಹೋದಾಗ ಏನಾಗುತ್ತೆ, ಅದು ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಬಂದಾಗ ನಿಂತ್ಕೊಳ್ಳೋಕ್ಕೆ ಆ ಆರ್ಗನ್ನು ನಿಮಗೆ ಇನ್ನೂ ಅದು ಹೊಂದ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ. ಸೊ ನಿಂತ್ಕೊಳ್ಳೋಕ್ಕಾಗಲ್ಲ, ನಡಿಯೋಕ್ಕಾಗಲ್ಲ, ಕೆಲವು ಇಮ್ಯುನಿಟಿ ಇರಲ್ಲ ಅವ್ರಿಗೆ ಬಾಡಿಲಿ, ಏನು ಕಾಯಿಲೆ ಬರುತ್ತೆ ಗೊತ್ತಾಗಲ್ಲ. ಕೆಲವು ಫ್ಲೂಯಿಡ್ಸ್ಗಳು ನೀವು ಮೇಲ್ಗಡೆ ಹೋಗ್ತಿದ್ದಂಗೆ ಫ್ಲೂಯಿಡ್ಸು ಬಾಡಿಲಿರೋ ಕೆಲವು ಫ್ಲೂಯಿಡ್ಸು ಅದು ಕೆಳಗಡೆಯಿಂದ ಹೋಗ್ತಾ ಇರುತ್ತಲ್ಲ, ಅದು ಏನಾಗುತ್ತೆ ಮೇಲ್ಗಡೆ ಒಂದೇ ಸಲ ಹೊಡೆಯುತ್ತೆ. ಆಗ ಹೊಡೆದಾಗ ಏನಾಗುತ್ತೆ, ಮುಖ ಊತ ಆಗುತ್ತೆ, ಕಣ್ಣು ಎಲ್ಲ ಬಲ್ಜ್ ಆಗಿರುತ್ತೆ, ಮತ್ತೆ ತಲೆನೋವು ಆ ಥರ ಎಲ್ಲ, ನಾಸಿ ಆ ಥರ ಎಲ್ಲ. ಬಟ್ ಆ ವಾತಾವರಣಕ್ಕೆ ಸೆಟ್ ಆಗುತ್ತೆ. ಈಗ ಕೆಳಗಡೆ ಬಂದ ತಕ್ಷಣ ಮತ್ತೆ ರಿವರ್ಸ್ ಆಗಿ ವರ್ಕ್ ಮಾಡ್ಬೇಕು ಅದೆಲ್ಲ. ಸೊ ಅದೆಲ್ಲ ನಿಮ್ಗೆ ಒಂದೇ ದಿವಸದಲ್ಲಿ ಸರಿ ಹೋಗಲ್ಲ ಮನುಷ್ಯನಿಗೆ. ಅವ್ರನ್ನ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಹಾಕಿ 45 ದಿವಸಗಳ ಕಾಲ ಇದು ಮಾಡಿ ಅವ್ರನ್ನ ಚಿಕಿತ್ಸೆ ಕೊಟ್ಟು 45 ದಿವಸಕ್ಕೆ ಸರಿ ಹೋಗ್ತಾರೆ ಅಂತಲೂ ಹೇಳಕ್ ಬರಲ್ಲ. ಸೊ ಆ ಥರ ಅವ್ರಿಗೆಲ್ಲ ಹೆಚ್ಚಿಗೆ ಇದು ಮಾಡಿ ಅವ್ರನ್ನ ನಡೆಯೋಕ್ಕೆ ಶಕ್ತಿ ಒಂಥರ. ಸರ್ ಅಲ್ಲ, ಬೋನ್ ಡೆನ್ಸಿಟಿ ಎಲ್ಲ ನಾರ್ಮಲ್ ಆಗುತ್ತೆ ಸರ್? ಆಗುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್. ಇದು 3ನೇ ಸಲ ಹೋಗಿರೋದು ಸುನೀತಾ ವಿಲಿಯಮ್ಸ್, ಅರ್ಥ ಆಯ್ತಾ? ಸೊ ಅಂದರೆ ಫಸ್ಟ್ ಟೈಮು 6 ಮಂತ್ಸ್ ಇದ್ರು, 2ನೇ ಸಲ 6 ತಿಂಗಳಿದ್ರು, ಇದು 3ನೇ ಸಲ ಹೋಗಿರೋದು. ಇವನ್ 422 ದಿವಸಗಳೆಲ್ಲ ಇದ್ದಾರೆ, ಬರ್ತಾರೆ. ಕೆಲವು ಜನ ನಾರ್ಮಲ್ಸಿಗೆ ಬರ್ತಾರೆ, ಎಲ್ಲೋ ಒಂಚೂರು ಅಲ್ಪ ಪ್ರಾಬ್ಲಮ್ಸ್ಗಳು ಆಗ್ಬೋದು ಕೆಲವು ಜನಕ್ಕೆ. ಸೊ ಇದೊಂದು ಎಕ್ಸಾಂಪಲ್ ಕೊಟ್ಟೆ. ಸುನೀತಾ ವಿಲಿಯಮ್ಸ್ ಹೆಂಗೆ ಇದನ್ನ ಅರ್ಥ ಯಾವ ಥರ ಅರ್ಥ ಮಾಡ್ಕೋಬೋದು ನಾವು, ಸ್ಪೇಸ್ ಇದ್ರೆ ಹೆಂಗಿರುತ್ತೆ. ಏನಕ್ಕಪ್ಪ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಸರ್ ಅಂದ್ರೆ ಗಗನಯಾತ್ರಿಗಳು ಇಷ್ಟು ತಮ್ಮ ಬದುಕನ್ನ, ತಮ್ಮ ಆರೋಗ್ಯನ ಇಷ್ಟು ರಿಸ್ಕ್ ಅಲ್ಲಿ ಹಾಕಿ ಅಲ್ಲಿ ಒಂದು ಬಾಹ್ಯಾಕಾಶದಲ್ಲಿ ಅಂದ್ರೆ ಏನ್ ಮುಂದಿನ ಯಾವ ಯೋಜನೆಗಳಿಗೆ, ಯಾವ ರೀತಿ ರಕ್ಷಣಾ ಕ್ಷೇತ್ರಗಳಿಗೆ ಆಗಿರ್ಬೋದು, ಯಾವ ರೀತಿ ಸಹಕಾರಿಯಾಗಿರುತ್ತೆ ನೋಡಿ. ಈಗ ಕೆಲವು ಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತೆ ಅಂದರೆ, ಗ್ರಾವಿಟಿ ಮೇಲೆ ಆಗೋ ರಿಯಾಕ್ಷನ್ಸ್ ಬೇರೆ ಇರುತ್ತೆ, ಅಲ್ಲಿ ವಿತೌಟ್ ಗ್ರಾವಿಟಿ ರಿಯಾಕ್ಷನ್ ಬೇರೆ ಆಗುತ್ತೆ. ದ ರಿಸಲ್ಟ್ಸ್ ವಿಲ್ ಬಿ ಡಿಫ್ರೆಂಟ್. ಆ ಥರ ಅನೇಕ ಮೆಡಿಸನ್ ಆಗಿರ್ಬೋದು, ಅನೇಕ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು, ಈ ಗ್ರಾವಿಟಿ ಇಲ್ದಂಗೆ ಯಾವ ಥರ ರಿಸಲ್ಟ್ ಬರುತ್ತೆ, ಯಾವ ಥರ ಮುಂದುವರಿದ ಹೆಲ್ಪ್ ಆಗುತ್ತೆ ಈ ಮೆಡಿಸನಲ್ಲಿ. ಕೆಲವು ಪ್ರಾಡಕ್ಟ್ಸ್ ಎಷ್ಟು ವಿತೌಟ್ ಗ್ರಾವಿಟಿ ಮಾಡಿದಾಗ ಯಾವ ಥರ ರಿಸಲ್ಟ್ ಬರುತ್ತೋ, ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ದ್ಯಾನ್ ದಿ ಮೆಡಿಸನ್ ಇನ್ ಗ್ರಾವಿಟಿಲಿ ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ಆ ಥರ ಎಲ್ಲ ಡೆವಲಪ್ ಮಾಡ್ತಾರೆ, ಆ ಥರ ಎಲ್ಲ ರಿಸರ್ಚ್ ಮಾಡ್ತಾರೆ. ಆ ಥರ ರಿಸರ್ಚ್ ಮಾಡಿ ಕೆಲವು ಭಾಳ ಪಾಸಿಟಿವ್ ರಿಸಲ್ಟ್ಸ್ ಇದ್ರೆ, ಇಲ್ಲೂ ಅರ್ಥಲ್ಲಿ ಏನು ಮಾಡ್ತಾರೆ, ಎಲ್ಲ ತಗೊಂಡೋಗಿ ISS ಅಲ್ಲೇ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅದೊಂದು ರಿಸಲ್ಟ್ ಬಂದರೆ ಆ ಥರ ಒಂದು ಇಟ್ಕೊಂಡು ಇಲ್ಲೂ ವಿತೌಟ್ ಗ್ರಾವಿಟಿ ಕ್ರಿಯೇಟ್ ಮಾಡಿ ಎನ್ವಿರಾನ್ಮೆಂಟ್ನ ಆ ಥರ ರಿಸರ್ಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಅದನ್ನು ಬಳಸ್ಕೋತಾರೆ. ಸೊ ಅಲ್ಲಿಗೆ ISSಗೆ ಹೋಗೋದು ಅನೇಕ ಮುಂದಿನ ನಮ್ಮ ಮನುಕುಲಕ್ಕೆ ನಮ್ಗೆ ಹೆಲ್ಪ್ ಆಗುವಂಥ ರಿಸರ್ಚಸ್ಗಳು ತುಂಬ ನಡೀತಾ ಇರುತ್ತೆ. ಸೊ ಸ್ಪೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಸುಮ್ಮನೆ ಹೋಗಿ ISS ಅಲ್ಲಿದ್ದೆ, 150 ದಿವಸ ಕಾಲ ಹಾಕೊಂಬಂದೆ, 300 ದಿವಸ ಕಾಲ ಹಾಕೊಂಬಂದೆ ಅಂದರೆ ಏನು ಮಾಡಿದೆ ಅಲ್ಲಿ ಹೋಗಿ? ಸುಮ್ಮನೆ ಹೋಗಿದ್ರ ಸುನೀತಾ ವಿಲಿಯಮ್ಸ್? ಇಲ್ಲ, ಅವರು 9 ತಿಂಗಳು ಭಾಳ ಕಷ್ಟ ಬಿದ್ದು ಸುಮ್ಮನೆ ಕಾಯ್ಕೊಂಡು ಕೂತಿದ್ರ, ನಾಳೆ ಬೆಳಗ್ಗೆ ಆಗುತ್ತೆ, ಸಾಯಂಕಾಲ ಆಗುತ್ತೆ. ಇಲ್ಲ, ಅವರು ಒಂದು 150 ಎಕ್ಸ್ಪೆರಿಮೆಂಟ್ ಆಗಲೇ ಮಾಡಿದ್ದಾರೆ. ಆ 150 ಎಕ್ಸ್ಪೆರಿಮೆಂಟ್ ಮಾಹಿತಿನ ಕರ್ಕೊಂಡು ನಮಗೆ ಇದು ಸ್ಪೇಸ್ ಅನ್ನೋದು ಇದು ಮಾನವ ಕುಲ ಅಂದರೆ ಸ್ಪೇಸ್ ಇಸ್ ನಾಟ್ ಲಿಮಿಟೆಡ್ ಟು ಒಂದೇ ದೇಶಕ್ಕಲ್ಲ, ಅದು ಇಡೀ ಈ ವಿಶ್ವಕ್ಕೆ ಹಂಚ್ಕೊಳ್ಳೆ ಆಗುತ್ತೆ. ನಾಳೆ ನಾವು ಗಗನಯಾನ ಮಾಡ್ತಾ ಇದ್ದೀವಿ, ಆ ಗಗನಯಾನದಲ್ಲಿ ಇದೆಲ್ಲ ಒಂದು ಪಾಠ ನಮಗೆ. ನೋಡಿ, 8 ದಿವಸಕ್ಕೆ ಹೋಗಿದ್ದು 9 ತಿಂಗಳಾದರೆ ಯಾವ ಥರ ಆಲ್ಟರ್ನೇಟ್ ತಗೋಬೋದು ಮೆಜರ್ಸ್. ಈ ಗಗನಯಾನ ನಾವು 3 ದಿವಸಕ್ಕೆ ಪ್ಲಾನ್ ಮಾಡಿದೀವಿ, ಏನೋ ಇಶ್ಯೂ ಆಗ್ಬಿಟ್ರೆ ಏನು ಪ್ಲಾನ್ ಬಿ ಏನು? ಸೊ ಈ ಥರ ಎಲ್ಲ ಚಿಂತೆ ಮಾಡೋಕ್ಕೆ ನಮಗೆ ಅನೇಕ ಐಡಿಯಾಸ್ಗಳು ಬರುತ್ತೆ. ಕರೆಕ್ಟ್. ನೀವು ಪತ್ರಿಕೋದ್ಯಮದ ಯಾವ ಹಿನ್ನೆಲೆಯೂ ಇಲ್ಲದೆ ಬರೀ ಆಸಕ್ತಿ ಇಟ್ಕೊಂಡು ಬರೀತಾ ಇದ್ರಲ್ಲ ಸರ್, ಯಾವತ್ತಾದರೂ ನಿಮಗೆ ಯಾರಾದರೂ ಇಲ್ಲ ರೀ ಒಂದು ಜರ್ನಲಿಸಮ್ದು ಒಂದು ಥಿಯರಿ ಇದೆ, ಆ ಥಿಯರಿ ಇಲ್ಲಿಲ್ಲ, ಇವ್ರು ಬೇರೆನೇ ಮಾಡ್ತಾರೆ ಅನ್ನುವಂಥ ವಿಚಾರಗಳು ಬಂದಿದೆಯಾ ಸರ್ ಯಾವತ್ತಾದರೂ? ಇಲ್ಲ, ಆ ಥರ ಬಂದಿಲ್ಲ. ಕೆಲವು ಸಲ ಕಾಮೆಂಟ್ಸ್ಗಳು ಬರ್ಬೋದು, ಕೆಲವು ಸಲ ಬರ್ಬೋದು. ಮೊನ್ನೆ ಯಾವುದೋ ಒಂದು, ಐ ಡೋಂಟ್ ವಾಂಟ್ ಟು ನೇಮ್ ದಿ, ಪ್ರತಿಷ್ಠಿತ ಮ್ಯಾಗಝೈನ್ಗೊಂದು ಬರುತ್ತೆ. ಅದರಲ್ಲಿ ಏನಾಗೋಯ್ತು ಅಂದರೆ, ಅಲ್ಲಿನ ಎಡಿಟ್ರು ನನಗೆ ಫೋನ್ ಮಾಡಿದ್ರು, ಸರ್ ಒಂದು ಸ್ಯಾಟಿಲೈಟ್ ಹೋಗ್ತಾ ಇದೆ, ಆ ಸ್ಯಾಟಿಲೈಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಒಂದು ಸ್ವಲ್ಪ ದಿನಗಳ ಕಾಲ ಹಾಕಿ ಮತ್ತು ಅದು ನಿಗದಿತ ಪ್ರದೇಶಕ್ಕೆ ಹೋಗುತ್ತೆ. ಈ ಥರ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರು. ನಾನು ಹೇಳಿದೆ,
ಈ ಥರ ಮಾಡೋದು ಏನಕ್ಕೆ ಅಂದರೆ ಕೆಲವು ಎಕ್ಸಾಂಪಲ್ಸ್ಗಳು ಕೊಟ್ಟೆ. ಈ ಎಕ್ಸಾಂಪಲ್ಸಲ್ಲಿ ಈ ಥರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಅದನ್ನು ಮತ್ತೆ ಕ್ಯಾಲಿಬ್ರೇಷನ್ ಎಲ್ಲ ಮಾಡಿ ಎಲ್ಲ ಎಕ್ವಿಪ್ಮೆಂಟ್ ಸರಿಗಿದೆಯಾ ಅಂತ ನೋಡಿ ಮತ್ತೆ ಅದನ್ನು ನಿಗದಿತ ಸ್ಥಳಕ್ಕೆ ಕಳಿಸ್ತಾರೆ ಅಂದಾಗ ಅವ್ರು ಏನು ಮಾಡಿಬಿಟ್ರು, ಗಿರೀಶ್ ಲಿಂಗಣ್ಣ ಅವರು ಈ ಥರ ಹೇಳಿದ್ರು, ಸೊ ಈ ಸ್ಯಾಟಿಲೈಟು ಹಿಂಗೋಗಿ ಹಿಂಗೆ ಹೋಗುತ್ತೆ ಅಂತ. ನಾನು ಅದನ್ನು ಆ ಸ್ಯಾಟಿಲೈಟ್ ಅಲ್ಲಿ ಹೋಗುತ್ತಾ ಅನ್ನೋಕ್ಕೆ ನೋಡೋಕ್ಕೆ ನಾನು ಒಂದು 2-3 ಪ್ರತಿಷ್ಠಿತವಾದ ಇದ್ರಲ್ಲಿ ನೋಡಿದೆ ಪಬ್ಲಿಕೇಶನ್ಸ್ ಅಲ್ಲಿ, ಅವರು ಬರೆದಿದ್ರು. ಸೊ ಐ ಥಾಟ್ ಹೌದು ನಿಜ ಇರ್ಬೋದು ಅಂತ ಬರೆದ್ಬಿಟ್ಟೆ, ಅಲ್ಲಿ ಹೇಳ್ಬಿಟ್ಟೆ ಆ ಥರ. ಸಡನ್ ಆಗಿ ಏನಾಯ್ತು, ಎಲ್ಲಾ ಕಡೆಯಿಂದ ಫೋನ್ಗಳು ಬರಕ್ ಶುರು ಆಯ್ತು. ಈವನ್ ಇಸ್ರೋ ಕಡೆಯಿಂದನೂ ಫೋನ್ ಬಂದು ನೀವು ಯಾವ ಥರ ಹೆಂಗೆ ಹೇಳಿದ್ರಿ, ನೀವು ಅದು ಹೋಗೋದೇ ಇಲ್ಲ ಅಲ್ಲಿಗೆ, ನಿಮ್ಗೆ ಯಾರು ಹೇಳಿದ್ದು? ನಾನು ಐ ಜಸ್ಟ್ ಗೇವ್ ಎಕ್ಸಾಂಪಲ್, ಈ ಥರದಕ್ಕೆ ಹಿಂಗೆ ಹೋಗೋ ಅಂತ ಉದಾಹರಣೆಗಳಿದಾವೆ, ಅದಕ್ಕೆ ಈ ಥರ ಕೊಟ್ಟಿದ್ದೀನಿ ಅಂತ. ಬಟ್ ಎಲ್ಲಾ ಕಡೆಯಿಂದ ಫೋನ್ ಬರಕ್ ಶುರು ಆಯ್ತು. ಅದೊಂದು ಇನ್ಸಿಡೆಂಟ್ ನನಗೆ ಒಂಥರ, ಅಂದ್ರೆ ಅಲ್ಲಿ ಎಕ್ಸಿಕ್ಯೂಷನ್ ಆರ್ ಕನ್ವೇಯಿಂಗ್ ವಾಸ್ ಡಿಫ್ರೆಂಟ್. ಬಟ್ ಕೆಲವು ಮಾಧ್ಯಮಗಳು ತಗೊಂಡಿದ್ದಾರೆ, ಅದು ಇಂಟರ್ನ್ಯಾಷನಲ್ ಮಾಧ್ಯಮಗಳು ಇರ್ಬೋದು ನಿಜ. ನನಗೆ ಯಾರು ಫೋನ್ ಮಾಡಿ ನಾಸಾಯಿಂದ ಹೇಳಲ್ಲ, ನಾನು ಹಿಂಗ್ ಮಾಡ್ತಾ ಇದೀವಿ, ಇಸ್ರೋ ಇಂದ ನನಗೆ ಫೋನ್ ಮಾಡಿ ಈ ತರ ನೆಕ್ಸ್ಟ್ ಮಾಡ್ತಾ ಇದೀವಿ, ಇಲ್ಲ, ಯಾರು ನಮಗೆ ಕೊಡಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಐ ವರ್ಕ್ ಇನ್ ಎ ಪ್ರತಿಷ್ಠಿತ ಪೇಪರ್ ವರ್ಕ್ ಮಾಡಿ ಅವ್ರ ಹೆಸರು ಬರ್ಕೋಬೇಕು ಅಂದ್ರೆ ಅವ್ರು ಫೋನ್ ಮಾಡಿ ಅವ್ರಿಗೆ ಹೇಳ್ಕೊತಾರೆ. ನಾನು ಯಾವ ಪೇಪರಲ್ಲೂ ವರ್ಕ್ ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಒಂದು ಆಸಕ್ತಿ ಮೇಲೆ ನಾನು ಡೆವಲಪ್ ಮಾಡಿ ಓದಿನೇ ನಾನು ತಿಳ್ಕೊಬೇಕು ಅಷ್ಟೇ ಹೊತ್ತು ನನ್ಗೆ ಯಾರು ಫೋನ್ ಮಾಡಿ ಏನು ಹೇಳಕ್ ಹೋಗಲ್ಲ. ಸೊ ಬರೇ ಆಸಕ್ತಿನೇ, ಬರೇ ರೆಫರೆನ್ಸಸ್ ಅಕ್ರಾಸ್ ದಿ ವರ್ಲ್ಡ್. ಎಲ್ಲ ಪೇಪರ್ಸ್ಗಳು ಯಾವ್ದಾವ್ದು ಮ್ಯಾಗಝೈನ್ ಸ್ಪೇಸಲ್ಲಿ ಯಾವ ಮ್ಯಾಗಝೈನ್ಸಲ್ಲಿ ಕೊಡೋದನ್ನ ಒಂದು ಯು ಕ್ಯಾನ್ ನಂಬಬಹುದಂತ ಒಂದು ಎವಿಡೆನ್ಸ್ ಇರೋವಂಥ ಪತ್ರಿಕೆಗಳನ್ನ ರೆಫರ್ ಮಾಡ್ತಾ ಇರ್ತೀವಿ. ಸೊ ಹಂಗಿದ್ದು ಆ ಮಾಹಿತಿಗಳು ತಗೊಂಡು ನಾವು ಅನಲೈಸ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋಕ್ಕಾಗೋದು. ಬಿಕಾಸ್ ನಾನೇ ಏನೋ ಈ ಪೊಲಿಟಿಕ್ಸ್ ಅಲ್ಲಿ ಈ ಥರ ಆಗುತ್ತೆ, ಈ ಥರ ಇವನು ಹಿಂಗೆ ಈ ಪಾರ್ಟಿಗೆ ಹೋಗ್ಬೋದು, ಈ ಥರ ನಾಳೆ ಅದು ಹೋಗದೆ ಆದ್ರೂ ಏನಾಗಲ್ಲ, ಹೋದ್ರೂ ಏನಾಗಲ್ಲ. ಬಟ್ ನಂದು ಆ ಥರ ಅಲ್ಲ, ಒಂದು ಸಣ್ಣ ತಪ್ಪಾದ್ರೂ ಒಂದು ನಗೆ ಪಾಠ ಆಗ್ಬಿಡ್ತೀನಿ ಆಲ್ ಓವರ್ ಇಂಡಿಯಾ. ನಂದೊಂದು ಇವನು ಯಾರ ಬರ್ದಿರೋ ನಿನ್ಗೇನು ಗೊತ್ತಿಲ್ಲದೆ ಬರ್ದಿದ್ದಾನೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತೀನಿ. ಸೊ ಇದೊಂದು ನನಗೆ ಒಂದು ಹಿನ್ನಡೆ ಆಯಿತು. ಸೊ ಆ ಥರ ನಾನು ಮಾಡ್ಕೊಳ್ಳಲ್ಲ, ಒಂದೋ ಎರಡೋ ಈ ಥರ ಆಗಿದೆ ಹೊತ್ತು ನನ್ನ ಜರ್ನಿಲಿ. ಇಲ್ದಿದ್ರೆ ಐ ವಿಲ್ ಬಿ ವೆರಿ 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 ಏನಂದರೆ, ಒಂದು ಬರಿಬೇಕಾದ್ರೆ ಸುಮಾರು ಅದನ್ನ ರೆಫರೆನ್ಸ್ಗಳು ನೋಡಿರ್ತೀನಿ. ಅದನ್ನ ನೋಡಿದ್ಮೇಲೆ ನನಗೇನು ಅನ್ಸುತ್ತೆ ಆ ಥರ ಬರೆಯೋದು. ಬಟ್ ಏನೇ ಬರೆದ್ರೂ ಇಟ್ ವಿಲ್ ಬಿ ಇನ್ ದಟ್ ಫ್ರೇಮ್ ಆಫ್ ದಟ್ ಪ್ರಾಡಕ್ಟ್ ಓನ್ಲಿ. ಐ ಕೆನಾಟ್ ಡೂ ಇಟ್. ಅದು 80 ಕಿಲೋಮೀಟರ್ ಅಂದರೆ 78ರಿಂದ 80 ಅಂತ ಬರಿಬೋದೇ ಹೊತ್ತು ನಾನು 150 ಬರುತ್ತೆ ಅಂತ ಬರೆಯೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ ಸರ್? ಹಾಗೆ ನೋಡಿದ್ರೆ ಅಂದರೆ ಯಾವುದೇ ವಿಷಯದಲ್ಲಿ ಒಂದು ಇಂಥದ್ದೇ ಒಂದು ನಿರ್ದಿಷ್ಟ ರೂಲ್ಸ್ ಅಥವಾ ಫಾರ್ಮುಲಾ ಅಂತ ಇರಲ್ಲದಿಲ್ಲ. ಯಾವುದೇ ಒಂದು ವಿಷಯಗಳು ಜನರಿಗೆ ಸರಿಯಾದ ರೀತಿಯಲ್ಲಿ ಕನ್ವೆ ಆದರೆ ಸಾಕು ಅನ್ನುವಂಥದ್ದು ಮೂಲ ಉದ್ದೇಶ. ಸರ್, ಇದೆಲ್ಲದರ ಜೊತೆಗೆ ತಮ್ಮದು ಅಂದರೆ ಜರ್ಮನಿ ಅಂಗಸಂಸ್ಥೆಯ ನಿರ್ದೇಶಕರಾಗಿ ತಾವು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀರಿ. ತಾವು ಹೇಳಿದ ಹಾಗೆ ನಿಜಕ್ಕೂ ಅಂದರೆ ಟೈಮ್ ವೇಸ್ಟ್ ಮಾಡೋದೇ ಇಲ್ಲ. ಪ್ರತಿಯೊಂದು ಕ್ಷಣನೂ ನೀವು ಒಂದು ಅಧ್ಯಯನ ಆಗಿರ್ಬೋದು, ರಿಸರ್ಚ್ ಮಾಡ್ತಾ ಇರ್ತೀರಿ. ಸೊ ಈ ನಿರ್ದೇಶಕನ ಜವಾಬ್ದಾರಿ ಹೇಗಿರುತ್ತೆ ಸರ್ ತಮ್ಮ? ಈ ಜವಾಬ್ದಾರಿ ಅಂದರೆ ಈಗ ನೋಡಿ, ಈಗ ಮೊದಲಾದರೆ ನಾನು ಒಂದೊಂದು ಫ್ಯಾಕ್ಟ್ರಿಗೂ ಹೋಗ್ಬೇಕಾಗಿತ್ತು, ನಾನೇ ಖುದ್ದಾಗಿ ಮಾತಾಡಬೇಕಾಗಿತ್ತು, ನಾನೇ ಖುದ್ದಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಈಗ ಆ ಒಂದು ಇದನ್ನು ದಾಟಿದ್ದೀನಿ, ಹುಡುಗರನ್ನ ಡೆವಲಪ್ ಮಾಡ್ತಾ ಇದ್ದೀನಿ. ನೀವು ಹೋಗಿ ಮಾತಾಡಿ ಅಫ್ಕೋರ್ಸ್ ಎನಿ ಡಿಸಿಷನ್ ಮೇಕಿಂಗ್ ಎಲ್ಲ ನಾನು ತಗೋತೀನಿ ಜವಾಬ್ದಾರಿ. ಮತ್ತು ಈಗ ಜರ್ಮನ್ಸ್ ಜೊತೆ ಮಾತಾಡೋದು ಇದು ಈಗೆಲ್ಲ ಏನಾಗ್ಬಿಟ್ಟಿದೆ, ನೀವು ಝೂಮಲ್ಲಿ ಮಾತಾಡ್ತಿರ್ತೀವಿ, ಇಲ್ಲ ಇಮೇಲು. ಸೊ ಈಗ ಫಿಸಿಕಲ್ ವರ್ಕ್ ನಾನು ಹೋಗಿ ಆ ಥರ ಏನೂ ಇಲ್ಲ. ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಮೋಸ್ಟ್ಲಿ ಆನ್ ಕಮ್ಯುನಿಕೇಷನ್ಸ್. ದ ಬಿಸ್ನೆಸ್ ಏನಾಗ್ಬಿಟ್ಟಿದೆ, ಕಮ್ಯುನಿಕೇಷನ್ಸ್. ಲೆಗ್ ವರ್ಕ್ ಅನ್ನೋದು ಒಂದು ಟೀಮ್ ಮಾಡ್ತಾ ಇರುತ್ತೆ. ಕಮ್ಯುನಿಕೇಷನ್ಸ್ ಬಿಕಮ್ಸ್ ದಿ ಮೋರ್ ಇಂಪಾರ್ಟೆಂಟ್ ಥಿಂಗ್. ಆ ಕಮ್ಯುನಿಕೇಷನ್ಸ್ ಎಲ್ಲ ಈಗೇನು ನಾನೇನು ಲ್ಯಾಪ್ಟಾಪ್ ಇಟ್ಕೊಂಡೇ ಕೂತ್ಕೋಬೇಕಾಗಿಲ್ಲ, ಮೊಬೈಲಲ್ಲೇ ಎಲ್ಲ ಇಮೇಲ್ಸ್ಗಳು ಮಾಡ್ತಾ ಇರ್ತೀನಿ. ಇವನ್ ಆರ್ಟಿಕಲ್ಸು ನಾನು ಮೊಬೈಲಲ್ಲೇ ಬರೆದ್ಬಿಟ್ಟಿರ್ತೀನಿ ಕೂತ್ಕೊಂಡು. ಸೊ ಐ ಹ್ಯಾವ್ ಬಿಕಮ್ ಸೋ ಅಡಿಕ್ಟೆಡ್ ಟು ದ ಮೊಬೈಲ್. ನಾನು ಅದರಲ್ಲೇ ಎಲ್ಲ ನನ್ನ ಆಫೀಸು ನಡೀತಾ ಇರುತ್ತೆ, ಇದು ನಡೀತಾ ಇರುತ್ತೆ. ಐ ಕೀಪ್ ಡೂಯಿಂಗ್ ಸಚ್ ವರ್ಕ್ಸ್ ಅಷ್ಟೇ. ಈಗ ಎಲ್ಲೋ ಒಂದು ಕಡೆ ಬರ್ತಾ ಇರ್ತೀನಿ, ಏನು ಕೆಲಸ ಇರಲ್ಲ, ಯಾವುದೋ ಒಂದು ಸಬ್ಜೆಕ್ಟ್ ತಲೆ ಬರುತ್ತೆ, ಓದ್ತಾ ಇರ್ತೀನಿ, ಬರೀತಾ ಆ ಥರ. ಸರ್, ಅಂದರೆ ಈ ಕೆಲಸಗಳೆಲ್ಲ ಮಾಡಬೇಕಾದ್ರೆ ಇವಾಗ ನೀವು ಅಂದ್ರಿ ಯಾವುದೋ ಒಂದು 2 ಇನ್ಸಿಡೆಂಟ್ ಸ್ವಲ್ಪ ನನಗೆ ಬೇಜಾರಿದೆ ಅಂತ. ಇಷ್ಟಾದರೂ ಕೂಡ ನಿಮ್ಮ ಈ ಸುದೀರ್ಘವಾದ ಜರ್ನಿಯಲ್ಲಿ ನಿಮ್ಮನ್ನು ಗಮನಿಸಿದಾಗ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಅಭಿವೃದ್ಧಿ ಪತ್ರಿಕೋದ್ಯಮದ ಒಂದು ವಿಶೇಷವಾದಂಥ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾರೆ. ಆದರೆ ನೀವು ಆ ಪ್ರಶಸ್ತಿಯನ್ನು ಕೂಡ ಎಷ್ಟಂದರೆ ಜೋಪಾನವಾಗಿ ತಗೊಳ್ಳೋದ್ರ ಜೊತೆಗೆ ಜವಾಬ್ದಾರಿನ ಮತ್ತೆ ತೋರಿಸ್ತೀರಾ. ಅದರೆಲ್ಲ ಬಂದಿದ್ದ ಹಣನ ಪರಮಾಣು ವಿಜ್ಞಾನಿಯಾದಂಥ ಡಾಕ್ಟರ್ ರಾಜಾ ರಾಮಣ್ಣ ಅವರ ಹೆಸರಿನಲ್ಲಿ ದತ್ತಿ ನಿಧಿಯನ್ನಾಗಿಟ್ಟು ಪ್ರಶಸ್ತಿ ಕೊಡಬೇಕು ಒಬ್ಬ ಅಂದರೆ ಯುವ ಪೀಳಿಗೆಗೆ ಅಂತ ಹೇಳಿ.
ಹೇಳಿ ಸರ್, ಅಂದರೆ ಈ ಪ್ರಾಸೆಸ್ ಅಂದರೆ ನಿಮ್ಗೆ ಯಾಕೆ ಅದು ಅನ್ನಿಸ್ತು ಹಂಗೆ ಮಾಡಬೇಕು? ಅಲ್ಲ, ಈಗ ನನಗೆ ಸರ್ಕಾರ ಅಫ್ಕೋರ್ಸ್ ನಾನು ಲೇಟರ್ ಸ್ಟೇಜಸ್ಸಲ್ಲಿ ಬಂದಿರೋದು. ಅಫ್ಕೋರ್ಸ್ ಅನೇಕ ಜನ ನನ್ನ ಹಿಂದೆ ಇದ್ದಾರೆ. ಸೊ ಬಟ್ ನನಗೇನು ಅನಿಸ್ತು ಅಂದರೆ ಈ ಒಂದು ರಂಗದಲ್ಲಿ ಎಲ್ಲೋ ಜನಗಳು ಕಾಣ್ತಾ ಇಲ್ಲ, ಈ ಥರ ಬರವಣಿಗೆ ಇರೋರೇ ಇಲ್ಲ. ಯಾಕಂದರೆ ಎನ್ಕರೇಜ್ಮೆಂಟು ಸಿಗ್ತಾ ಇಲ್ಲ ಈ ಥರ ಬರವಣಿಗೆಗೆ. ಯಾಕಂದರೆ ಪೇಪರ್ ಅವರು ನಿಮ್ದು ಹಾಕ್ಬೇಕಾ, ಅದನ್ನು ಯಾರು ಓದ್ತಾರೆ, ಆ ಥರನೇ ನಿಮ್ಗೆ ಕೇಳಿಸುತ್ತೆ. ಈಗ ನಾನು ಸುನೀತಾ ವಿಲಿಯಮ್ಸ್ ಬಗ್ಗೆ ಬರಿತೀನಿ ಅಂತ ಇಟ್ಕೊಳ್ಳಿ, ಇಲ್ಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಒಂದು ನಾಲೆಜ್ ಕೊಡಬೇಕು ಅಂದರೆ, ಸರ್ ಇದನ್ನು ಯಾರು ಓದ್ತಾರೆ ಸರ್ ಈ ಪೇಪರಲ್ಲಿ ಇದನ್ನು ಅಂತಾರೆ. ಆ ಥರನೇ ನಿಮ್ಗೆ ಬರುತ್ತೆ ಕ್ವಶನ್ಸ್. ಅವಾಗ ಏನಾಗ್ತಾರೆ, ಒಂಥರ ಬರೆಯೋರ್ಗೂ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ. ಇದು ಏನಪ್ಪ ಎಲ್ಲೂ ನಮ್ಮದು ಪಬ್ಲಿಷೇ ಆಗದೆ ಅವನು ಒಬ್ಬನೇ ಬರ್ಕೊಂಡು ಏನು ಮಾಡ್ತಾನೆ. ಸೊ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೂ ಒಂದು ಗಮನ ಹರಿಸ್ಲಿ, ಆಮೇಲೆ ಮಾಧ್ಯಮದವ್ರಿಗೂ ಒಂದು ಮಿನಿಮಲ್ ಈ ಥರ ತರಬೇಕು. ದೀಸ್ ಆರ್ ಆಲ್ ಬಿಲ್ಡಿಂಗ್ ಅಪ್ ದ ಕೆರಿಯರ್ ಆಫ್ ದ ಸೊಸೈಟಿ. ಸೊ ಅದು ಮಾಧ್ಯಮಗಳಿಗೆ ಜವಾಬ್ದಾರಿನೂ ಆ ಕಡೆನೂ ಇರಬೇಕು. ಅಫ್ಕೋರ್ಸ್ ಅವರು ಬದುಕಕ್ಕೆ ಅವ್ರದ್ದೇ ಆದ TRP, ಅವ್ರದ್ದೇ ಆದ ರೀಡರ್ಸು ಬೇಸು ಜಾಸ್ತಿ ಇರಬೇಕು. ಎಲ್ಲೋ ಒಂದು ಕಡೆ ಒಂದು ಕಾಲಮ್ಗೆ ಸೊಸೈಟಿಗೆ ಇಲ್ಲ ಎಜುಕೇಷನ್ಗಂತ ಬಿಡಲಿ, ಈ ಥರ ಇನ್ನೂ ನನ್ನಂಥವ್ರು ಅತಿ ಹೆಚ್ಚು ಜನ ಹುಟ್ಲಿ. ಸೊ ಅವಾಗ ಅವ್ರಿಗೂ ಒಂದು ಪ್ರೆಷರ್ ಬಿದ್ದು ಒಂದು ಕಾಲಮು, ಒಂದು ಪೇಜು, ಇಲ್ಲ ಭಾನುವಾರದೊತ್ತು ಒಂದು ಎಜುಕೇಟಿವ್ ಪೇಜು ಏನಾರು ಒಂದು ಮಾಡಲಿ, ಒಂದು ಜವಾಬ್ದಾರಿ ತಗೊಳ್ಳಿ ಅನ್ನೋದು ಒಂದು ನನಗೆ ಆಸೆ. ಸೊ ಎಲ್ಲಾನು ಕಮರ್ಷಿಯಲ್ಗೆ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಮಾಡೋ ಪ್ರತಿಯೊಂದು ಪ್ರಾಜೆಕ್ಟ್ ಬಸ್ ಓಡಿಸ್ತಾರೆ, ಅದರಲ್ಲಿ ದುಡಿಬೇಕು. ಅವ್ರದ್ದು ಗೌರ್ಮೆಂಟ್ದು ಸೋಷಲ್ ರೆಸ್ಪಾನ್ಸಿಬಿಲಿಟಿ. ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಮೇಕಿಂಗ್ ಫ್ಯಾಕ್ಟ್ರಿ ಮಾಡ್ತಾ ಇಲ್ಲ ಅವರು. ಇಟ್ ಈಸ್ ದೇರ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊವೈಡ್ ದ ಬೇಸಿಕ್ ಥಿಂಗ್ಸ್ ಟು ದ ಪೀಪಲ್. ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಎಲ್ಲ ಅದರಲ್ಲೂ ಒಂದು ಗೌರ್ಮೆಂಟ್ ಸ್ಕೂಲ್ ಕಟ್ಬಿಟ್ಟು ನನಗೆ ದುಡ್ಡು ಬರಬೇಕು, ನಾನು ಇದರಲ್ಲಿ ಇಷ್ಟು ಟೀಚರ್ಗೆ ಎಲ್ಲ ಸಂಬಳ ನನಗೆ ಬರಬೇಕು, ನಾನು ಖರ್ಚು ಮಾಡಿದ್ದೆಲ್ಲ ಬರಬೇಕು, ಸರ್ಕಾರ ಹಂಗೆ ತಿಳ್ಕೊಳಕ್ಕಾಗಲ್ಲ. ಅದೇ ಥರನೂ ನಮ್ಮ ಮಾಧ್ಯಮದವರು ಎಲ್ಲೋ ಒಂದು ಕಡೆ ಇಂಥ ಇನ್ಫಾರ್ಮೇಷನ್ಸ್ ಕೊಟ್ಟು ಮುಂದಿನ ಯುವ ಪೀಳಿಗೆಗೆ ಒಂದು ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಇವತ್ತೇನು ತೋರಿಸ್ತಾರೆ, ಅವನಲ್ಲಿ ಹೋದ, ಅವನಲ್ಲಿ ಮದುವೆ ಆಯಿತು, ಅವನಲ್ಲಿ ಕೊಲೆ ಮಾಡ್ದ, ಅವನು ಇದು ಮಾಡ್ದ, ಬರೇ ಅದನ್ನೇ ನೋಡ್ತಾ ಇದ್ರೆ ನೀವು ಏನು ಕಲಿತೀರಾ ಅದರಿಂದ? ಮುಂದೆ ಏನಂತ ಆನ್ಸರ್ ಮಾಡ್ತೀರಾ? ನಾಳೆ ಒಂದು ಇಂಟರ್ವ್ಯೂಗೆ ಹೋದರೆ, ನೀವು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋದರೆ ಏನು ಆನ್ಸರ್ ಮಾಡ್ತೀರಾ? ಸಿ ಟುಡೇ ದಿ ಮೀಡಿಯಾ ಈಸ್ ಫ್ರೇಮಿಂಗ್ ದ ಪಬ್ಲಿಕ್ ಒಪಿನಿಯನ್. ಮೀಡಿಯಾ ಈಸ್ ಫ್ರೇಮಿಂಗ್ ದಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಹೆಂಗೆ ಹೋಗ್ಬೇಕು ಅನ್ನೋದು. ಮೀಡಿಯಾ ಇನ್ಫ್ಲೂಯೆನ್ಸ್ ಇಸ್ ವೆರಿ ಹೈ ಆನ್ ದ ಪಾಪ್ಯುಲೇಷನ್, ಎಸ್ಪೆಷಲಿ ದ ಯಂಗರ್ ಜನರೇಷನ್ಸ್. ನಾಳೆ ಅವರು ಒಂದು ಒಳ್ಳೆ ರೀತಿಲಿ ಬೆಳೆದು ಒಂದು ಒಳ್ಳೆ ಸಿಟಿಸನ್ ಆಗಿ ನಮ್ಮ ದೇಶದನ್ನು ರೆಪ್ರೆಸೆಂಟ್ ಮಾಡೋ ಒಂದು ವ್ಯಕ್ತಿಗಳಾಗಬೇಕು ಅವರು. ಸೊ ಇಂಥದನ್ನೆಲ್ಲ ಅವರು ಮಾಧ್ಯಮದವ್ರಿಗೆ ಭಾಳನೇ ಒಂದು ಏನು ಹೇಳ್ತೀರಾ ಜವಾಬ್ದಾರಿ ಇದೆ ಈ ಒಂದು ಒಳ್ಳೆ ಸೊಸೈಟಿನ ರೂಪಿಸೋದ್ರಲ್ಲಿ. ಅವ್ರಿಗೆ ಒಂದು ಒಳ್ಳೆ ಶಕ್ತಿ ಇದೆ ಸಮಾಜನ ರೂಪಿಸ್ಬೋದು ಅಂತ. ಆ ಒಂದು ಶಕ್ತಿನ ಅವ್ರು ಯುಟಿಲೈಸ್ ಮಾಡಬೇಕು. ನಾನು ಹೋಗಿ ಎಲ್ಲ ಈ ಭಾಷಣ ಕೊಟ್ಟರೆ ಒಂದೇ ದಿವಸದಲ್ಲಿ ಆಗಲ್ಲ. ಅಫ್ಕೋರ್ಸ್ ನಾನು ಹೋಗಿ ಒಂದು ಸಣ್ಣದೊಂದು ನನ್ನ ಕಡೆಯಿಂದ ಈ ಥರ ಒಂದು ದತ್ತಿ ನಿಧಿ ಸ್ಥಾಪನೆ ಮಾಡಿದ್ರೆ ಸೈನ್ಸ್ ರೈಟರ್ಸ್ ಬರ್ತಾರೇನೋ, ಈ ಥರ ಒಂದು ಇದಿರೋ. ನನಗೆ ಎಷ್ಟು ಜನ ಕ್ವಶನ್ ಕೇಳಿದ್ರು ಅಂದರೆ, ರಾಜಾರಾಮಣ್ಣ ನಿಮ್ಮ ಅಂಕಲ್ಲ ಅಂತ ಕೇಳೋ ಕ್ವಶನ್ಸ್ ತುಂಬ ಜನ ಕೇಳಿದ್ರು. ಸೊ ಜನಕ್ಕೆ ರಾಜಾರಾಮಣ್ಣ ಅನ್ನೋದೇ ಗೊತ್ತಿಲ್ಲ. ರಾಜಾರಾಮಣ್ಣದವರು ತಿಪ್ಟೂರಲ್ಲಿದ್ದವರು, ಸ್ಮೈಲಿಂಗ್ ಬುದ್ಧ ಅಂತ ಫಸ್ಟು ನ್ಯೂಕ್ಲಿಯರ್ ದೇಶ ಮಾಡಿ ಇಡೀ ಜಗತ್ಗೆ ತೋರಿಸ್ತವ್ರು. ನಮ್ಮ ಒಬ್ಬ ಕನ್ನಡಿಗ ತಿಪ್ಟೂರಿಂದ ಊಟ ಬಂದಿದ್ದು ಕನ್ನಡಿಗ ಅಂತ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಜನ ನನ್ಗೆ ಫೋನ್ ಮಾಡಿ ಕೇಳಿದ್ದಾರೆ, ಯಾರವರು, ಅವ್ರಿಗೋಸ್ಕರ ನೀವು ನಿಮ್ಮ ಅಂಕಲ್ಲ, ನಿಮ್ಮ ಮಾವನ ಹೆಸರಲ್ಲಿಟ್ರ, ನಿಮ್ಮ ಅಂಕಲ್ ಹೆಸರಲ್ಲಿಟ್ರ, ಎಲ್ಲ ಕೇಳ್ತಾರೆ ನನಗೆ. ವಿಪರ್ಯಾಸ ನೋಡಿ ಯಾವ ಕಡೆ ಇದೆ ಜಗತ್ತು, ಎಲ್ಲಿಗೆ ಮೀಡಿಯಾ ಯಾವ ಥರ ಫ್ರೇಮ್ ಮಾಡಿಟ್ಟಿದೆ ನಮ್ಮನ್ನ. ಸೊ ಎಲ್ಲೋ ಒಂದು ಕಡೆ ಸೋಷಲ್ ಜವಾಬ್ದಾರಿ ತಗೋಬೇಕು. ಹೌದು, ಮೀಡಿಯಾನು ನಡಿಬೇಕು, ಅಲ್ಲೂ ಬದುಕಿದೆ, ಅಲ್ಲೂ ಜನ ಅದ್ರ ಮೇಲೆ ನಂಬ್ಕೊಂಡಿದ್ದಾರೆ, ಅವ್ರಿಗೆ ಆದ ಒಂದು ಗೋಲ್ ಇದೆ, ಯಾಕೆ ನಡೆಸ್ಬೇಕಲ್ಲ ಕಂಪ್ನಿನ. ಬಟ್ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಟೈಮ್ ಇಡಿ ಇಂಥವಕ್ಕೆ ಅಂತ ನಾನು ಕೇಳ್ಕೊಳ್ಳೋದು ಅಷ್ಟೇ. ಅಫ್ಕೋರ್ಸ್ ಅಲ್ಲಿ 500 ಜನ ನೋಡಲಿ, 600 ಜನ ನೋಡಲಿ, 1000 ಜನ ನೋಡಲಿ. ಈಗ ನಾನೊಂದು ಯೂಟ್ಯೂಬಲ್ಲಿ ಒಂದು ಹೇಳಿದ್ರೆ ಒಂದು 2000 3000 ನೋಡ್ತಾರೆ. ಅದೇ ಯಾವುದೋ ಒಂದು ಹುಡುಗಿದು ಏನೋ ಒಂದು ಇದಾಯಿತು ಅಂತ ನೋಡಿ ಲಕ್ಷ ಕೋಟಿ ಎಲ್ಲಾನು ದಾಟಿಬಿಡುತ್ತದು. ಅದರಿಂದ ನೀವು ಕಲ್ತಿದ್ದೇನು? ಏನು ಕಲ್ತಿರಲ್ಲ, ನೀವು ಏನೂ ಕಲಿಯೋಕ್ಕಾಗಲ್ಲ ನೀವು.
ಸರ್, ಈಗ ತಮಗಿರುವಂತಹ ನಾಲೆಜ್ ಆಗಿರಬಹುದು, ಸಂವಹನ ಕಲೆ, ಅಧ್ಯಯನದ ಆಸಕ್ತಿ, ವಿಶ್ಲೇಷಿಸುವಂತಹ ರೀತಿಯೆಲ್ಲ ನೋಡಿದಾಗ ಯಾವಾಗಲಾದರೂ ಅಂದರೆ ಬೋಧನೆ ಮಾಡಬೇಕು ಅಂದರೆ ಆ ಮಾಹಿತಿಯನ್ನು ಬಯಸಿ ಬಂದಂಥ ವಿದ್ಯಾರ್ಥಿಗಳಿಗೆ ಗುರುಗಳಾಗಿದ್ದೀರಿ ಸರ್? ಕ್ಲಾಸ್ ತಗೊಂಡಿದ್ದೀರಿ ಅಥವಾ? ಅಲ್ಲ, ಬೋಧನೆ ಅಂತೂ ಮಾಡಿದ್ದೀನಿ. ಸುಮಾರು ಕಡೆ ಬೋಧನೆನೂ ಮಾಡ್ತೀನಿ. ಕೆಲವು ಕಡೆ ಸ್ಕೂಲ್ಸ್ಗಳು ಕಳೀತಾರೆ, ಇದು ಬಂದು ಈ ಸೈನ್ಸ್ ಡೇಗೆ ಒಂದು ಲೆಕ್ಚರ್ ಕೊಡಿ, ಅಲ್ಲಿ ಹೋಗ್ಬಿಟ್ಟು ರಾಮನ್ ಎಫೆಕ್ಟ್ ಅಂತ ಕೇಳಿದ್ರು. ರಾಮನ್ ಎಫೆಕ್ಟ್ ಗೋಸ್ಕರ ರಾಮನ್ ಎಫೆಕ್ಟ್ ನೆನಪಿನಲ್ಲಿ ಈ ಒಂದು ಸೈನ್ಸ್ ಡೇ ನಾವು ಮಾಡ್ತೀವಿ. ಏನು ರಾಮನ್ ಎಫೆಕ್ಟ್ ಕೇಳಿದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಓದಿರ್ತಾರೆ ಬುಕ್ಕಲ್ಲಿ ರಾಮನ್ ಎಫೆಕ್ಟ್, ಸಿ ವಿ ರಾಮನ್ 1930ರಲ್ಲಿ ಮಾಡಿದ್ರು. ರಾಮನ್ ಎಫೆಕ್ಟ್ ಕಂಡುಹಿಡಿದ್ರು. ಏನು ರಾಮನ್ ಎಫೆಕ್ಟ್ ಅಂದ್ರೆ ಏನು ಅರ್ಥ ಆಯ್ತಾ? ರಾಮನ್ ಎಫೆಕ್ಟ್ ಅಂದರೆ ಏನೂ ಇಲ್ಲ. ಒಂದು ಲೈಟು ಒಂದು ನೀರೊಳಗೆ ಬಿಟ್ಟರೆ ಅದು ಡಿಫ್ರೆಂಟ್ ಸ್ಕ್ಯಾಟ್ರ್ ಆಗುತ್ತೆ. ಕೆಲವು ಲೈಟಿನ ಬಣ್ಣ ತರಂಗಗಳು ಚೇಂಜ್ ಆಗಿರ್ತವೆ. ಏನಕ್ಕೆ ಚೇಂಜ್ ಆಗಿರ್ತವೆ ಅಂದರೆ ಅಲ್ಲಿನ ಮೆಟೀರಿಯಲ್ ಮಾಲಿಕ್ಯೂಲ್ಸ್, ಅಂದರೆ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್, ಅಂದರೆ ಎಲ್ಲ ಮಾಲಿಕ್ಯೂಲ್ಸ್ ಸೇರಿ ನೀರಾಗುತ್ತೆ. ಈ ಮಾಲಿಕ್ಯೂಲ್ ನೀರಲ್ಲಿ ಅಂದರೆ H2O, H2 ಒಂದು ಆಟಮು, O ಒಂದು ಆಟಮ್, ಎರಡು ಸೇರಿ ಜಾಯಿನ್ ಆಗಿ ಒಂದು ಮಾಲಿಕ್ಯೂಲ್ ಆಗುತ್ತೆ. ಅದರೊಳಗೆ ಹೋದಾಗ ಕೆಲವು ಮಾಲಿಕ್ಯೂಲ್ ರಿಯಾಕ್ಷನ್ ಬೇರೆ ಥರ ಆಗಿ ಲೈಟ್ ಬೇರೆ ಥರ ಬರುತ್ತೆ ಕಲರು. ಇದನ್ನೆಲ್ಲಪ್ಪ ಯೂಸ್ ಮಾಡ್ತೀವಿ. ನೀವು ಇವತ್ತು ಏರ್ಪೋರ್ಟಲ್ಲಿ ಯೂಸ್ ಮಾಡ್ತಿರೋದು ಅದೇ, ಬಾಂಬ್ ಕಂಡುಹಿಡಿಯೋಕೆ ಯೂಸ್ ಮಾಡ್ತಿರೋದು ಅದೇ, ನೀವು ಆ ಲೈಟ್ ಹಾಕಿದ ತಕ್ಷಣ ನಿಮ್ಮ ಎಕ್ಸ್ರೇ ಸ್ಕ್ರೀನಿಂಗ್ ಮಾಡ್ತಿರೋದು ಅದೇ, ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಶುಗರ್ ಎಷ್ಟಿದೆ ಅಂತ ಹೇಳ್ತಿರೋದು ಅದೇ. ಇವತ್ತು ನೀವು ಸ್ಕ್ಯಾನಿಂಗ್ ಮಾಡಿ ನೀವು ಎಕ್ಸ್ರೇ ತಗೊಂಡು ಏನು ರಿಸಲ್ಟ್ ಬರೋ, ಟ್ಯೂಮರ್ ಇದೆಯೋ ಕ್ಯಾನ್ಸರ್ ಇದೆಯೋ ಹೇಳೋದು ಅದೇ. ಅದೇ ರಾಮನ್ ಎಫೆಕ್ಟ್. ಆ ರಾಮನ್ ಮಾಡಿದ್ದೇ ಇಷ್ಟು ಇಡೀ ವಿಶ್ವ ಯೂಸ್ ಮಾಡ್ತಿರೋದು. ಅದು ಎಲ್ಲಿ ಏನಕ್ಕೆ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ. ರಾಮನ್ ಎಲ್ಲಿದ್ರು ಗೊತ್ತಿಲ್ಲ. ರಾಮನ್ ಇದ್ದಿದ್ದು ಮಲ್ಲೇಶ್ವರಮಲ್ಲೇ ಇದ್ರು. ಮಲ್ಲೇಶ್ವರಮಲ್ಲೇ ತೀರ್ಕೊಂಡ್ರು. ಅವ್ರ ಮನೆ ಇನ್ನೂ ಅಲ್ಲೇ ಇದೆ, ಪಂಚವಟಿ ಅಂತ. ಗೊತ್ತಾ ರಾಮನ್ ಎಲ್ಲಿದ್ರು? ಗೊತ್ತಿಲ್ಲ. ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ನಮ್ದು ಎಜುಕೇಶನ್ ಸಿಸ್ಟಮ್. ಇಟ್ ನೀಡ್ಸ್ ಎ ಓವರ್ಆಲಿಂಗ್, ಟೋಟಲ್ ಓವರ್ಆಲಿಂಗ್. ಫೋಕಸ್ಡ್ ಆಗಿ ನಾವು ತರದೇ ಹೋದ್ರೆ, ನಾವು ಮಾಧ್ಯಮಗಳನ್ನು ಸಪೋರ್ಟ್ ಮಾಡಿ ಆ ಒಂದು ಸಮಾಜನ ಕಟ್ತೀವಿ ಅನ್ನೋದನ್ನ ಒಂದು ಫೋಕಸ್ ಬರದೇ ಹೋದರೆ ಏನಾಗುತ್ತೆ, ದೇಶ ಮುಂದುವರಿಯಲ್ಲ. ವಿ ವಿಲ್ ಆಲ್ವೇಸ್ ರಿಮೈನ್ ಆಸ್ ಎ ಡೆವಲಪಿಂಗ್ ಕಂಟ್ರಿ ಅಂತ ಆಗುತ್ತೆ, ಹೊತ್ತು ಡೆವಲಪ್ ಕಂಟ್ರಿ ಆಗೋಕ್ಕೆ ನಾವು ಹೋಗೋಕ್ಕೆ ಆಗಲ್ಲ. ಸರ್, ಮಾಧ್ಯಮಗಳ ಜವಾಬ್ದಾರಿ ಬಗ್ಗೆ ಹೇಳ್ತಾ ಇದ್ರಿ. ಅಟ್ಲೀಸ್ಟ್ ಒಂದು ನಿಗದಿತ ಸಮಯ ಕೊಡಬೇಕು ಅಂತ. ಬಹುಶಃ ಸರ್, ಚಂದನ ವಾಹಿನಿ, ದೂರದರ್ಶನ ಅಂಥದ್ದೊಂದು ಜವಾಬ್ದಾರಿ ಕೆಲಸ ಮಾಡ್ತಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ಬೋದು ಸರ್. ಅಂದರೆ ಅದಕ್ಕೆ ಬೇಕಾದಂಥ ಅವಕಾಶಗಳನ್ನು ಮುಕ್ತವಾಗಿ ಕೊಟ್ಟೆ ಅಂತ ಹೇಳಿ. ನೀವು ಆ ನಿಟ್ಟಿನಲ್ಲಿ ನಮ್ಮ DD ನ್ಯಾಷನಲ್ ಇರ್ಬೋದು, ನಮ್ಮ ಚಂದನ ವಾಹಿನಿಯ ಜೊತೆಗೆ ನಿಮಗೆ ನಿಕಟವಾದ ಸಂಪರ್ಕ ಇದೆ. ಬಹುಶಃ ಅದು ನೆನಪಿಸ್ಕೊಳ್ಳೋದಾದರೆ ಏರ್ ಶೋ ಆದಂಥ 2023 ಅಂದರೆ ಸುದೀರ್ಘವಾದ 1 ಗಂಟೆಗಳ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ನೀವು ನಿರ್ವಹಿಸಿಕೊಟ್ಟಿದ್ದು ಒಂದು ಯಶಸ್ಸಿಗೆ ಅದು ಲೀಡ್ ಮಾಡಿತ್ತು ಸರ್. ಹೌದು, ನನಗೆ 2023ರಲ್ಲಿ ಏರೋ ಶೋ ನನಗೂ ಕರೆದ್ರು ಏರೋ ಶೋ ಬಗ್ಗೆ ಮಾತಾಡೋಕ್ಕೆ. ನಾನು ಅವಾಗ ಕೆಲವು ಕ್ವಶನ್ಸ್ಗಳು ಫ್ರೇಮ್ ಮಾಡ್ಬೇಕಾದ್ರೆ ಕೇಳಿದೆ, ಇದು ಏರೋ ಶೋ ಬರೀ ಏರೋಪ್ಲೇನ್ ನೋಡೋಕ್ಕೋ ಜನಕ್ಕೆ ಮನೋರಂಜನೆ ಕೊಡೋಕ್ಕಲ್ಲ ಏರೋ ಶೋ ಮಾಡೋದು. ನಮ್ಮ ಶಕ್ತಿ ಪ್ರದರ್ಶನ ಮಾಡೋದು ಒಂದು ಪ್ಲಾಟ್ಫಾರ್ಮ್. ಅದು ನಮ್ಮ ಹತ್ರ ಯಾವ ಏರೋಪ್ಲೇನ್ ಇದೆ ಆ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಬೇರೆ ರಾಷ್ಟ್ರಗಳು ಅವ್ರದ್ದು ಹತ್ರ ಇರೋವಂಥ ಅತಿ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ಸ್ನ ತರ್ತಾರೆ. ಅದನ್ನ ನೋಡಿ ನಮ್ಮವ್ರು ಕಲಿಯೋದು ಭಾಳ ಇರುತ್ತೆ. ಆಮೇಲೆ ನಾವು ಅದನ್ನು ತಗೋಬಾರ್ದು ಅಂತ ಡಿಸಿಷನ್ಸ್ಗಳಾಗತ್ತೆ. ಕೆಲವು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಜೊತೆ ಒಡಂಬಡಿಕೆ ಆಗುತ್ತೆ. ಕೆಲವು ಇಂಡಸ್ಟ್ರೀಸ್ಗಳು ಇಲ್ಲೇ ಸೆಟ್ ಮಾಡೋವಂಥ ಒಂದು ಸ್ಥಳ, ಅದು ನಡೆಯುವಂಥ ಮಾತುಕತೆ ನಡೆಯುವಂಥ ಸ್ಥಳ. ಈ ಥರ ಅನೇಕ ಸಾವಿರಾರು ಕೋಟಿ ಬಿಸ್ನೆಸ್ಗಳಾಗತ್ತೆ, ಅನೇಕ ಟೆಕ್ನಾಲಜಿ ವಿನಿಮಯ ಆಗುತ್ತೆ. ಅದ್ರ ಜೊತೆ ಇದೊಂದು ಮನೋರಂಜನೆ ಪಬ್ಲಿಕ್ ಕೊಡ್ತಾರೆ ಅಷ್ಟೇ. ದಟ್ ಈಸ್ ಎ 2 hours ಪ್ರೋಗ್ರಾಮ್. ಬಟ್ ದಟ್ ಈಸ್ ನಾಟ್ ದ ಏರೋ ಶೋ ಅಲೋನ್. ಏರೋ ಶೋ ಅಲ್ಲಿ ಕಲಿಯುವಂಥದ್ದು ತುಂಬಾನೇ ಇದೆ. ನಾನು ಎಲ್ಲರಿಗೂ ಹೇಳ್ತಿದ್ದೆ, ಸ್ಟೂಡೆಂಟ್ಸ್ಗಳನ್ನೆಲ್ಲ ಕಳಿಸಿ ಏರೋ ಶೋ ಕಳಿಸಿ, ಯಾವ ಥರ ಮಿಸೈಲ್ಸ್ ಯೂಸ್ ಮಾಡ್ತಾರೆ, ಯಾವ ಥರ ಇದು ಯೂಸ್ ಮಾಡ್ತಾರೆ, HAL ಅಂದರೆ ಏನು, BEL ಅಂದರೆ ಏನು, BEL ಅಂದರೆ ಏನು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಅವ್ರು ಏನು ಮಾಡ್ತಾರೆ ದೇಶಕ್ಕೆ, ಅಟ್ಲೀಸ್ಟ್ ಮಿನಿಮಲ್ ಗೊತ್ತಿರ್ಬೇಕಲ್ಲ ದೇಶಕ್ಕೆ ಏನು ಮಾಡ್ತಾರೆ. ಬೆಮೆಲ್ ಏನು ಮಾಡ್ತಾರೆ ದೇಶಕ್ಕೆ. ಇಷ್ಟೊಂದು ಸಂಸ್ಥೆಗಳು ನಮ್ಮ ಬೆಂಗಳೂರಲ್ಲೇ ಇದೆ. GTRE ಇದೆ, DRDO ಲ್ಯಾಬ್ಸ್ ಇದೆ. ಏನು ಮಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಅಂತಾನೆ ಜನಕ್ಕೆ ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ. LRDಗೆ ಹೋಗ್ತಾನೆ, LRDಗೆ ಹೋಗ್ತಾನೆ. LRDಯಲ್ಲಿ ರೆಡಾರ್ಸ್ ಮಾಡ್ತಾ ಇದ್ದಾರೆ. ಆ ರೆಡಾರ್ಸ್ ಅವ್ರು ಮಾಡದೆ ಹೋದರೆ ಶತ್ರು ವಿಮಾನಗಳು ಬರ್ತಾ ಇಲ್ಲ, ಮಿಸೈಲ್ ಬರ್ತಾ ಇಲ್ಲ ಅಂತ 8,000 ಕಿಲೋಮೀಟರ್ ದೂರದಲ್ಲೇ ಹೇಳ್ತಾರೆ ರೆಡಾರ್ಸ್ ಅವರು. ಅದು LRD ಜೊತೆ ಸೇರಿ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದಾರೆ ರೆಡಾರ್.
ಒನ್ ಆಫ್ ದಿ ಬೆಸ್ಟ್ ರಡಾರ್ ಇನ್ ದಿ ವರ್ಲ್ಡ್ ಅಲ್ಲಿ ಇದಾಗುತ್ತೆ ಈಗ ಸ್ಟೇಷನ್ ಆಗುತ್ತೆ. ಅದು ಎಷ್ಟು ಜನಕ್ಕೆ ಮಾಹಿತಿ ಇದೆ? ಮಕ್ಕಳಿಗೆ ಬರೀ ಮಾರ್ಕ್ಸ್ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲೇ ಓದಿಸ್ಬೇಕಾ, ಅಥವಾ ಈ ಥರದ ಒಂದು ನಾಲೆಡ್ಜ್ ಮುಂದೆಯೂ ಕೂಡ ಅವರಿಗೆ ಬಳಕೆ ಆಗಬೇಕು, ಉಪಯುಕ್ತ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಬರಬೇಕಾ ಅನ್ನೋಂಥದ್ದು? ನೋಡಿ, ನಮ್ಮ ಶಿಕ್ಷಣ ಇನ್ನೂ ಅಪ್ಗ್ರೇಡ್ ಆಗಿಲ್ಲ. ಅಫ್ಕೋರ್ಸ್ ನಾನು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಸಿಲೆಬಸ್ ಫ್ರೇಮಿಂಗಲ್ಲಿ ನಾನು ಒಬ್ಬ ಕಮಿಟಿ ಮೆಂಬರೇ. ಅಫ್ಕೋರ್ಸ್ ನಾನು ಇಂಡಸ್ಟ್ರಿ ಕಡೆಯಿಂದ ರೆಪ್ರೆಸೆಂಟ್ ಮಾಡಿ ಯಾವ ಥರ ಸಿಲೆಬಸ್ಸು ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈಗೆಲ್ಲ ಟ್ಯೂನ್ ಅಪ್ ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜ್. ಅಫ್ಕೋರ್ಸ್ ಸ್ಕೂಲ್ ಲೆವೆಲಲ್ಲೂ ತುಂಬಾ ಟ್ಯೂನ್ ಅಪ್ ಆಗಬೇಕಾಗತ್ತೆ, ಗೊತ್ತಾಯ್ತಾ? ಅದರಲ್ಲೂ ಪೇರೆಂಟ್ಸ್ನ ಜವಾಬ್ದಾರಿ ಈ ಥರ ಒಂದು ಮಾಹಿತಿಗಳನ್ನ ಮಕ್ಕಳ ಜೊತೆ ಹಂಚ್ಕೊಂಡು ವಿನಿಮಯ ಮಾಡಿಕೊಂಡು, ಆ ಥರ ಎಜುಕೇಷನ್ ಬೇಸ್ ನ್ಯಾಷನಲ್ ಜಿಯೋಗ್ರಫಿಗೆ ಬರುತ್ತೆ, ಅದರಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ಏನು, ಯಾವತ್ತೋ ಸಂಡೇ ಕೂತ್ಕೊಂಡು ಆ ಥರ ಪ್ರೋಗ್ರಾಮ್ಗಳಾಕಿ ಮಕ್ಕಳಿಗೆ ಒಂದು ತೋರಿಸ್ತಾ ಹೋಗ್ತಾ ಇದ್ರೆ ದೇ ವಿಲ್ ಡೆವಲಪ್ ದೆಮ್ಸೆಲ್ಫ್ಸ್. ಒಂದೇ ದಿವಸ ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡಿ ನಾವು ಮಾಡೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಇಟ್ ಟೇಕ್ಸ್ ಅನೇಕ ರಿಫಾರ್ಮೇಷನ್ಗಳು ಆಗ್ತಾ ಹೋಗ್ಬೇಕು. ಅದರಲ್ಲೂ ರಾಜಕೀಯಗಳು ಮಿಕ್ಸ್ ಆಗಬಾರ್ದು. ಆ ಥರ ಏನೋ ಅನೇಕಗಳ ಇನ್ನೂ ಕೆಲಸಗಳಿದ್ದಾವೆ. ಸೊ ಆ ರಿಫಾರ್ಮ್ ಆಗೋ ತನಕ ತಂದೆ ತಾಯಿ, ಪೇರೆಂಟ್ಸು, ಗೈಡೆನ್ಸು, ಶಿಕ್ಷಕರು ಈ ಥರ ಒಂದು ಪ್ರೋಗ್ರಾಮ್ಗಳು ಮಾಡೋದು, ಸ್ಕೂಲಲ್ಲೇ ಒಂದು ಆ ಥರ ಒಂದು ಆಸಕ್ತಿ ಹುಟ್ಟುವಂಥ ಪ್ರೋಗ್ರಾಮ್ಸ್ಗಳು ಮಾಡೋದು, ವಿಡಿಯೋ ಶೋ ಮಾಡಿಸೋದು, ಆ ಥರ ಎಲ್ಲ ಮಾಡ್ತಾ ಇರಬೇಕು. ಆವಾಗ ಒಳ್ಳೆ ಕ್ವಾಲಿಟೇಟಿವ್ ಮಕ್ಕಳುಗಳು ಆ ಸ್ಕೂಲಿಂದ ಆಚೆ ಬರ್ತಾರೆ. ಸರ್, ಈಗ ಅಂದರೆ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ನಾವು ಶಿಕ್ಷಣ ಸಂಸ್ಥೆಗಳು, ವೈಜ್ಞಾನಿಕವಾದಂಥ ಶಿಕ್ಷಣ ಸಂಸ್ಥೆಗಳನ್ನು ಗಮನಿಸಿದಾಗ ಅಂದರೆ ಅದರ ಜವಾಬ್ದಾರಿಗಳು ಅಥವಾ ಈ ನಿಟ್ಟಿನಲ್ಲಿ ಅಂದರೆ ಈಗ ಓದುವಂಥವರಿಗೆ ಎಷ್ಟು ಜವಾಬ್ದಾರಿಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸರ್ ಈ ಸೈನ್ಸ್ ಇನ್ಸ್ಟಿಟ್ಯೂಟ್ಗಳು? ನಾನು ಎಲ್ಲ 100% ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಮಾಡ್ತಾನೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವು ಶಿಕ್ಷಣ ಸಂಸ್ಥೆಗಳು ಆ ಒಂದು ಡೈರೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಈವನ್ ಪ್ರೈವೇಟ್ ಆಗಿರ್ಬೋದು, ಕೆಲವು ಗೌರ್ಮೆಂಟ್ ಶಿಕ್ಷಣ ಸಂಸ್ಥೆಗಳು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಕೆಲವು ಶಿಕ್ಷಣ ಸಂಸ್ಥೆಗಳು ಬರೀ ಕಮರ್ಷಿಯಲಿ ಬೇಸ್ಡ್ ಆಗೋಗ್ಬಿಟ್ಟಿದೆ, ಬರೀ ಡ್ಯಾನ್ಸ್ ಪ್ರೋಗ್ರಾಮ್ ನೋಡು, ಅದು ಇರಬೇಕು. ಕಲ್ಚರಲ್ ಆ್ಯಕ್ಟಿವಿಟಿ, ಐ ಆಮ್ ನಾಟ್ ಕಂಡಮಿಂಗ್. ಕಲ್ಚರಲ್ ಆ್ಯಕ್ಟಿವಿಟಿ ಜೊತೆ ಇದನ್ನು ಜೊತೆಯಲ್ಲಿ ಹ್ಯಾಡ್ ಮಾಡಬೇಕು. ಸೊ ಅದನ್ನೇ ಬಿಂಬಿಸಿ ನಮ್ಮ ಸ್ಕೂಲ್ ಚೆನ್ನಾಗಿದೆ ಅನ್ನೋಕ್ಕಾಗಲ್ಲ. ಸೊ ಎಲ್ಲ ಥರ ರಂಗಗಳಲ್ಲೂ ಅವ್ರು ಹೇಳ್ಕೊಂಡು ಹೋಗ್ಬೇಕು. ಕಲ್ಚರು ಭಾಳ ಇಂಪಾರ್ಟೆಂಟು, ಕಲ್ಚರಲ್ ಆ್ಯಕ್ಟಿವಿಟೀಸು. ಆವಾಗಲೇ ನಾವು ಬೆರೆಯೋಕ್ಕಾಗೋದು. ನಮ್ಮ ಕಲ್ಚರ್ ಏನು ಅಂತ ಗೊತ್ತಾಗದೆ ಹೋದರೆ ಅವನೊಂದು ಒಳ್ಳೆ ಮನುಷ್ಯ ಆಗೋಕ್ಕಾಗಲ್ಲ. ಜೊತೆಯಲ್ಲಿ ಸ್ಟೆಮ್ ಬೇಸ್ಡ್ ಎಜುಕೇಷನ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಆ ಸ್ಟೆಮ್ ಬೇಸ್ಡ್ ಎಜುಕೇಷನ್ಸ್ಗೂ ಒತ್ತು ಕೊಡಬೇಕು. ಈ ಥರ ಎಲ್ಲ ಮಾಡಿಕೊಂಡು ಹೋದಾಗ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಆ ಕಡೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಆ ಕಡೆ ಆ ಡೈರೆಕ್ಷನ್ ದಿಕ್ಕಿನಲ್ಲಿ ಮಾಡಬೇಕು. ಆ ದಿಕ್ಕಿನಲ್ಲಿ ಮಾಡೋಕ್ಕೆ ಸರ್ಕಾರನೂ ಕೆಲವು ಮಾನದಂಡಗಳು ಹಾಕಬೇಕು. ಸೊ ದಟ್ ಆ ದಿಕ್ಕಿನ ಕಡೆ ಫೋಕಸ್ ಆಗ್ತಾ ಇದೆ ಆ ಸ್ಕೂಲು ಅನ್ನೋಕ್ಕೆ. ಇವೆಲ್ಲ ಮಾಡದೆ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಸರ್, ತಮ್ಮ ಒಂದು ನಿರಂತರ ಓದಾಗಿರಬಹುದು, ಆಳವಾದ ಅಧ್ಯಯನ ಆಗಿರಬಹುದು, ಇಡೀ ದಿನಚರಿ ಅಂದರೆ ವೃತ್ತಿ ಬದುಕು ಇಷ್ಟು ಸರಾಗವಾಗಿ ಸಾಗಬೇಕು ಅಂದರೆ ಕುಟುಂಬದ ಸಹಕಾರ, ಬೆಂಬಲ ಅಷ್ಟೇ ಇರಬೇಕಾಗುತ್ತೆ ಸರ್. ಕುಟುಂಬದ ಬಗ್ಗೆ ಹೇಳಿ ಸರ್. ಕುಟುಂಬದ ಬಗ್ಗೆ ನನ್ನ ವೈಫು, ಶಿ ಈಸ್ ಅನ್ ಹೌಸ್ ವೈಫ್. ಆಮೇಲೆ ನನ್ನ ಮಗಳು ಆಗಲೇ ಅವಳು ಶಿ ಹ್ಯಾಸ್ ಕಂಪ್ಲೀಟೆಡ್ ಅವರ್ ಮಾಸ್ಟರ್ಸ್ ಇನ್ ಲಾ, ಮತ್ತು ಈಗ ಬ್ಯಾರಿಸ್ಟರ್ ಏನೋ ಮಾಡಬೇಕು ಅಂತ ಶಿ ಈಸ್ ಡೂಯಿಂಗ್ ಅವರ್ ಸರ್ವಿಸ್. ಸೊ ಅವ್ರದ್ದೇನು ಯಾವುದೇ ವಿಧವಾದ ಅಡಚಣೆ ಇಲ್ಲ. ಸೊ ನಮ್ಮ ತಂದೆ ಡಾಕ್ಟರ್ ಆಗಿದ್ರು, ನಾನು ಇಂಜಿನಿಯರಿಂಗ್ ಆಗಿದ್ದೆ, ಮಗಳು ಲಾಯರ್ ಆಗಿದ್ದೆ. ಸೊ 3 ಡಿಫ್ರೆಂಟ್ ಪ್ರೊಫೆಷನ್ಸ್ ಹೌಸ್. ನಾನು ಒಬ್ಬನೇ ಆಗಿದ್ದೆ ನನ್ನ ಪೇರೆಂಟ್ಸ್ಗೆ. ಅವ್ರು ಯಾವತ್ತೂ ನನಗೆ ಓದಬೇಡ ಅಂತ ಹೇಳಲಿಲ್ಲ. ನಮ್ಮನೇಲೂ ಆ ಥರ ವಾತಾವರಣ ಇಲ್ಲ, ಓದಬಾರ್ದು, ಈ ಟೈಮ್ ಇದಕ್ಕೆ ಸ್ಪೆಂಡ್ ಮಾಡ್ತೀಯ. ಅಫ್ಕೋರ್ಸ್ ನಾನು ಮೂವೀಸು, ಟಿ ವಿ ನೋಡೋದೆಲ್ಲ ಕಮ್ಮಿನೇ, ನಾನು ತುಂಬಾ ಕಮ್ಮಿ. ಐ ಕಾನ್ಸಂಟ್ರೇಟ್ ಮೋರ್ ಆನ್ ದಿ, ಅಫ್ಕೋರ್ಸ್ ನನ್ನ ಇಷ್ಟ ಅದು. ನಾನು ನಿಮ್ಗೆ ಟಿ ವಿ ನೋಡಬೇಡಿ ಅಂತ ಹೇಳಲ್ಲ. ನಿಮಗೆ ನಿಮ್ಮ ಒಂದು ಇದು ಟು ಕೀಪ್ ಯುವರ್ ಮೈಂಡ್ ರಿಫ್ರೆಶ್, ನಿಮ್ಗೆ ಏನು ಇಷ್ಟನೋ ಅದು ಮಾಡಿ. ನನಗೆ ರಿಫ್ರೆಶ್ ಆಗುತ್ತೆ, ನಾನು ಇದರಲ್ಲಿ ಜಾಸ್ತಿ ಒಲವು ತೋರಿಸ್ತೀನಿ ಅಷ್ಟೇ. ಎಸ್ ಸರ್, ಅಂದರೆ ಒಟ್ಟು ಇಡೀ ನಿಮ್ಮ ಅಧ್ಯಯನಶೀಲತೆ ಅಂದರೆ ಯಾವುದೇ ಕ್ಷೇತ್ರದಲ್ಲಿದ್ದರೂ ಪರವಾಗಿಲ್ಲ, ಅಥವಾ ಯಾವುದೇ ಜಾನರಿನ ಅಧ್ಯಯನ ಮಾಡಿದರೂ ಕೂಡ ನಮಗೇನು ಇಷ್ಟ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಖಂಡಿತ ಅದರಲ್ಲೊಂದು ಯಶಸ್ಸು ಸಿಗುತ್ತೆ ಅಂತ ನಿಮ್ಮ ಲೈಫ್ ಸ್ಟೈಲು ಅಥವಾ ನಿಮ್ಮ ಜರ್ನಿಯನ್ನು ಗಮನಿಸಿದಾಗ ಖುಷಿ ಅನ್ಸುತ್ತೆ. ಹೌದು, ಯಾವುದ್ರಲ್ಲೇ ಮಾಡಿ, ನೀವು ಯಾವುದ್ರಲ್ಲೇ ಪ್ಯಾಷನ್ ಇಟ್ಕೊಳ್ಳಿ.
ನಮ್ಮ ಫೇಸ್ಬುಕ್ಕಲ್ಲಿ ನಮ್ಮ ಎಕ್ಸಾಂಪಲ್ ಧರ್ಮೇಂದ್ರ ಕುಮಾರ್ ಅಂತ ಇತಿಹಾಸದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನಾನು ತುಂಬ ನೋಡ್ತೀನಿ ಅದನ್ನ ಅವ್ರದ್ದು. ಯಾಕೆ ಅಂದರೆ ನನಗೆ ಗೊತ್ತಿರಲ್ಲ. ಹೌದು, ದೀಪಾಂಜಲಿ ನಗರ ಅಂತ ಯಾಕೆ ಹೆಸರಿಟ್ರು, ಇದನ್ನ ಯಾಕೆ ಹೆಸರಿಟ್ರು ಅಂತ ಹೇಳ್ತಾನೆ ಇರ್ತಾರೆ. ಅದರಿಂದ ಅವ್ರು ಏನು ದುಡಿತಾರೆ ಏನೂ ಇಲ್ಲ. ಅಂದರೆ ಆ ಒಂದು ಪ್ಯಾಷನ್, ಆ ಪ್ಯಾಷನ್ ಅಲ್ಲಿ ಇವತ್ತು ಅವ್ರ ಹೆಸರು ಎಲ್ಲ ಕಡೆನೂ ಪ್ರಚಲಿತವಾಗಿದೆ. ಎಲ್ಲ ಟಿವಿಯವರು ಅವ್ರನ್ನ ಕರೀತಾರೆ. ಏನಾರು ಒಂದು ದಸರಾ ಇದ್ರೆ ನೀವು ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಆ ಪ್ಯಾಷನ್ನೇ ಅವ್ರನ್ನ ಎಳ್ಕೊಬಂತು. ಅವ್ರೇನು ಸೈನ್ಸ್ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಜಾಸ್ತಿ. ಅವರು ಆ ಒಂದು ಇತಿಹಾಸದ ಬಗ್ಗೆ ಸ್ಟಡಿ ಮಾಡಿದ್ದಾರೆ, ಆ ಇತಿಹಾಸದ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದೇ ಅವ್ರಿಗೆ ತುಂಬ ಪಾಪ್ಯುಲಾರಿಟಿ ಬಂತು. ಈ ಕಡೆ ನಟರಾಜ್ ಅಂತ ಹುಲಿಕಲ್, ಅವ್ರು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆನೇ ಹುಡುಗರಿಗೆ ಹೇಳ್ಕೊಂಡು ಹೋಗ್ತಾರೆ. ದಟ್ ಈಸ್ ಅ ಪ್ಯಾಷನ್. They automatically become famous. They automatically become popular. ಅರ್ಥ ಆಯ್ತಾ? ಇವಾಗ ಡಾಕ್ಟರ್ ರಾಜ್ಕುಮಾರ್ ಸುಮ್ಮನೆ ದುಡ್ಡುಗೋಸ್ಕರ ಅವ್ರು ಪಾಪ್ಯುಲರ್ ಆಗಲಿಲ್ಲ. ಅವ್ರಿಗೆ ರಕ್ತಗತಿತವಾಗಿ ಆ ಒಂದು ಬಂದ್ಬಿಟ್ಟಿತ್ತ ಆ ಒಂದು ಕಲೆ ಮತ್ತೆ ಅವ್ರ ಪ್ಯಾಷನ್. ಅವ್ರು ನನಗೆ ಇಷ್ಟು ದುಡ್ಡು ಕೊಟ್ರೇನೆ ಮಾಡ್ತೀನಿ ಅಂತ ಆ ಒಂದು ಮನೋಭಾವ ಬಂದ್ರೆ ಅವ್ರು ಅಷ್ಟು ದೊಡ್ಡ ಆಕ್ಟರ್ ಆಗಕ್ಕೆ ಆಗ್ತಿರ್ಲಿಲ್ಲ. ಆ ಪ್ಯಾಷನ್ ಇಂದಾನೆ ಅವ್ರು ಅಷ್ಟು ಬಂತು. ಅಷ್ಟು ಬಂದ್ಮೇಲೆ ದುಡ್ಡು ಆಟೋಮೆಟಿಕ್ ಬರುತ್ತೆ ನಿಮ್ಗೆ. ನಾನು ದುಡ್ಡು ಇಲ್ದೇನೆ ಮಾಡೋ ಎಲ್ಲಾನು ಅಂತ ನಾನು ಹೇಳ್ತಲ್ಲ. ಬದುಕಬೇಕು, ದುಡ್ಡು ಬೇಕು, ಬದುಕಕ್ಕೆ ದುಡ್ಡು ಬೇಕು. ಬಟ್ ಒನ್ಸ್ ಯು ಸ್ಟಾರ್ಟ್ ಡೆವಲಪಿಂಗ್, ದೆನ್ ಜನ ಉಡ್ಕೊಳ್ಳೋಕೆ ಶುರು ಮಾಡ್ತಾರೆ, ದುಡ್ಡು ಆಟೋಮೆಟಿಕ್ ಆಗಿ ಬರೋಕ್ಕೆ ಶುರು ಆಗುತ್ತೆ. ನೀವು ಹೇಳಿದ ಸತ್ಯ ಸರ್. ನೀವು ನಿಮ್ಮ ಅಧ್ಯಯನ, ನಿಮ್ಮ ಆಸಕ್ತಿಯ ಮೂಲಕ ಚಂದ್ರನಂಗಳ ಇರ್ಬೋದು, ಮಾರ್ಸ್ ಅಂಗಳ, ಎಲ್ಲದರ ಅಂಗಳಗಳನ್ನು ನೋಡಿದ್ದೀರಾ ಸರ್. ಆದರೆ ಚಂದ್ರನ ಅಂಗಳಕ್ಕೆ ನೀವು ಅವಾಗವಾಗ ಬರ್ತಿರ್ತೀರಾ. ಆದರೆ ಇಲ್ಲಿ ವಾರದ ಅತಿಥಿಯಲ್ಲಿ ಕೂತ್ಕೊಂಡಾಗ ಇವತ್ತು ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬಾ ಖುಷಿ ಆಯಿತು. ನಮ್ಮ ಡಿ ಡಿ ಚಂದನ ನನ್ನೂ ಗುರುತಿಸಿದೆ ಅನ್ನೋದೊಂದು ಭಾಳನೇ ಸಂತೋಷ. ಬಿಕಾಸ್ ಡಿ ಡಿ ಚಂದನ ಯಾವತ್ತು ಅದರದೇ ಆದ ಇತಿಹಾಸ, ಅದರದೇ ಆದ ಕ್ರೆಡಿಬಿಲಿಟಿ ಇರುವಂಥ ಒಂದು ಸಂಸ್ಥೆ. ಅಫ್ಕೋರ್ಸ್ ಜನ ಎಷ್ಟು ಜನ ನೋಡ್ತಾರೋ ಅದು ಬರಲ್ಲ. ಇಲ್ಲಿ ಕ್ರೆಡಿಬಿಲಿಟಿ, ಡಿ ಡಿ ಚಂದನದಲ್ಲಿ ಮಾತಾಡಿದಾನೆ, ಡಿ ಡಿ ಚಂದನದಲ್ಲಿ ಪ್ರಸಾರ ಆಗಿದೆ ಅಂದರೆ ಜನ ನಂಬ್ತಾರೆ. ಆ ಕ್ರೆಡಿಬಿಲಿಟಿ ಈ ಸಂಸ್ಥೆಗೆ ಯಾವಾಗಲೂ ಇದ್ದಿದ್ದೆ. ಆ ಕ್ರೆಡಿಬಿಲಿಟಿನ ಅವ್ರು ಚೆನ್ನಾಗೇ ಕಾಪಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಇನ್ನೂ ಮುಂದುವರ್ಕೊಂಡು ಹೋಗ್ಲಿ ಅಂತ ನನ್ನ ಸರ್. ನಮಗಂತೂ ಬಹಳ ಖುಷಿ ಆಯಿತು. ಯಾಕಂದರೆ ಇವೆಲ್ಲ ಅಪರೂಪದ ಕ್ಷೇತ್ರಗಳು. ನಮಗೂ ಕೂಡ ಈ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳು ಅಷ್ಟೇ ಆಸಕ್ತಿಕರ ರೀತಿಯಲ್ಲಿ ಕುತೂಹಲ ಜೊತೆಗೆ ಸರಳ ಭಾಷೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಇಡೀ ಚಂದನದ ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಕರ್ತಿದ್ದೆ. ಥ್ಯಾಂಕ್ ಯು. ನಮಗೆ ಆಸಕ್ತಿ ಇರುವಂಥ ಕ್ಷೇತ್ರಗಳ ಬಗ್ಗೆ ನಾವು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಖಂಡಿತ ಯಶಸ್ಸು, ಯಶೋಗಾಥೆ ಅಥವಾ ಇನ್ನೊಂದಷ್ಟು ಜನಕ್ಕೆ ಆದರ್ಶವಾಗೋದಕ್ಕೆ ಸಾಧ್ಯ ಅಂತ ಇವತ್ತು ನಮ್ಮೊಟ್ಟಿಗಿದ್ದಂಥ ಅತಿಥಿ ವಿಶೇಷವಾಗಿ ತೋರಿಸ್ಕೊಟ್ಟಿದ್ದಾರೆ, ಅದು ಸರಳ ರೀತಿಯಲ್ಲಿ. ಹಾಗಿದ್ದಲ್ಲಿ ಈ ಸಂಚಿಕೆ ನಿಮಗೆ ಕೂಡ ಇನ್ನೊಂದಷ್ಟು ಪ್ರೇರಣೆ ಕೊಟ್ಟಿದೆ ಅಂತ ಹೇಳ್ತಾ ಮತ್ತೊಬ್ಬ ಸಾಧಕರ ಜೊತೆಗೆ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.